ರಾಯಚೂರು ಕಾರ್ಯಕ್ರಮದ ಬಗ್ಗೆ ಸ್ವಲ್ಪ ಅಲೆ ಮಾಸ್ಟರ್ಸು, ವಾಣಿ ಮೇಡಮ್ ಎಲ್ಲರೂ ಒಂದು 2 ನಿಮಿಷ, 1 ನಿಮಿಷ ಮಾತಾಡ್ತಾ ಹೋಗಿ. ಹ್ಮ್ ಕೊನೆಯದಾಗಿ ಒಂದು 15 ನಿಮಿಷ ಸಮಯದಲ್ಲಿ ನಾನು ಮುದ್ರ ತಿಳಿಸ್ಕೊಡ್ತೀನಿ ಇವತ್ತಿನ ಸಮಗ್ರ ಜೀವನಶೈಲಿ ಭಾಗವಾಗಿ. ರೈಟ್. ನಮಸ್ತೆ ಮಾಸ್ಟರ್ಸ್. ಈಗಾಗಲೇ ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಇದೇ ತಿಂಗಳು 15ನೇ ತಾರೀಕು ರಾಯಚೂರಿನಲ್ಲಿ ಸಮಗ್ರ ಸ್ವಾಸ್ಥ್ಯ ಹಬ್ಬ. ಸಮಗ್ರ ಸ್ವಾಸ್ಥ್ಯ ಹಬ್ಬ ಅಂತ ಕೇಳ್ತಿದ್ದಾಗೇನೆ ನಮ್ಮೆಲ್ರಿಗೂ ತುಂಬಾ ಖುಷಿ ಆಗ್ತಾ ಇರುತ್ತೆ ಮನಸ್ಸಿನಲ್ಲಿ. ಅದು ಹೇಗೆ ಎಲ್ಲೇ ನಡೆದರೂ ಕೂಡ ಭಾಗವಹಿಸ್ಬೇಕು ಅನ್ನೋದು ಅಂತ ಕಾತರತೆ ನಮ್ಮೆಲ್ರಿಗೂ ಕೂಡ ಆಗಿದೆ. ಹಾಗೆ ನೀಲಮ್ಮ ಮೇಡಮ್ ಈ ಒಂದು ಸಮಗ್ರ ಸ್ವಾಸ್ಥ್ಯ ಹಬ್ಬ ನಡೆಯೋದಕ್ಕೆ ಕಾರಣಕರ್ತರಾಗಿದ್ದಾರೆ. ಮತ್ತೆ ನಿನ್ನೆ ತಿಳ್ಕೊಂಡಿರೋ ವಿಚಾರ ಏನು ಅಂತಂದ್ರೆ, ನಾವು ಹಬ್ಬದಲ್ಲಿ ಅಲ್ಲಿ ಪಾಲ್ಗೊಂಡಾಗ ಅಲ್ಲಿ ಉಳ್ಕೊಳ್ಳುವಂತಹ ವ್ಯವಸ್ಥೆನೂ ಕೂಡ ಅಲ್ಲಿ ಮಾಡ್ತಾ ಇದ್ದಾರೆ. ಹಾಗಾಗಿ ದೂರದಿಂದ ಬಂದಂತಹ ಮಾಸ್ಟರ್ಸ್ಗಳು ಅಲ್ಲಿ ಉಳ್ಕೋಬಹುದು ಒಂದು. ಆಮೇಲೆ ಬೆಳಿಗ್ಗಿನ ಊಟದ ತಿಂಡಿಯ ಮತ್ತೆ ಪ್ರತಿಯೊಂದು ಉಪಹಾರ, ತಿಂಡಿ, ಮಧ್ಯಾಹ್ನದ್ದು, ರಾತ್ರಿ ವ್ಯವಸ್ಥೆ ಅಲ್ಲಿನದಾಗಿರುತ್ತೆ. ಹಾಗಾಗಿ ಇದರ ಬಗ್ಗೆ ಖಂಡಿತವಾಗ್ಲೂ ಒಂದು ಗೊಂದಲ ಅನ್ನೋದು ಬೇಡ. ಮಾಸ್ಟರ್ಸ್, ಈ ವಿಚಾರವಾಗಿ ಸಮಗ್ರ ಸ್ವಾಸ್ಥ್ಯ ಹಬ್ಬ ರಾಯಚೂರಿನಲ್ಲಿ ಏನ್ ನಡೀತಾ ಇದೆ ಅದ್ರ ಬಗ್ಗೆ ಮಾತನಾಡೋದಕ್ಕೆ ಮಾಸ್ಟರ್ಸ್ ನೀವು ಹ್ಯಾಂಡ್ ರೈಸ್ ಮಾಡಿ. ಈಗಾಗಲೇ ವಾಣಿ ಮೇಡಮ್ ಹ್ಯಾಂಡ್ ರೈಸ್ ಆಗಿದೆ, ಮಾತನಾಡಿ ಮೇಡಮ್. ಎಸ್ ಮೇಡಮ್. ಮ್ಯೂಟ್ ಆಗಿದೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಡಿ ಮೇಡಮ್. ಸಮಗ್ರ ಸ್ವಾಸ್ಥ್ಯ ಹಬ್ಬ ಅನ್ನೋದು ನಿಜವಾಗ್ಲೂ ಮಹಾತಾಲ್ ಟಿವಿಯ ಒಂದು ಮೊದಲ ಹೆಜ್ಜೆ. ಇದು ನಾನು ನೋಡಿದ ಹಾಗೆ ಯಾವ ಧ್ಯಾನ ಕೇಂದ್ರದಲ್ಲೂ ಧ್ಯಾನ ಬಿಟ್ರೆ ಈ ರೀತಿ ಆರೋಗ್ಯದ ಕಾನ್ಸೆಪ್ಟ್ ಎಲ್ಲೂ ಕೂಡ ಇಲ್ಲ. ಅದರಲ್ಲೂ ಅವ್ರು ಕರೆಸ್ತಕ್ಕಂಥ ಎಕ್ಸ್ಪರ್ಟ್ಗಳು ಎಲ್ಲರೂ ವಿಶೇಷದಲ್ಲಿ ವಿಶೇಷ. ಅವರು ನಾನು ಮೊದಲು ಅದನ್ನ ಫಸ್ಟ್ ಒಂದು ಸೆಪ್ಟೆಂಬರಲ್ಲಿ ನಾನು ಅಲ್ಲಿ ಅಟೆಂಡ್ ಆಗಿದ್ದೆ. ತುಂಬ ಒಂದು ಫ್ರೆಂಡ್ಲಿ ವಾತಾವರಣ ಅದು. ಎಲ್ರು ಹೇಗೆ ಒಂದು ಹಾರ್ಟ್ಫುಲಿ ಮಾತಾಡ್ತಾರೆ, ಖುಷಿಯಾಗಿ ನಮ್ಮ ಮನೆಯನ್ನ ಹಾಗೆ ನಮ್ಮ ಮನೆಯ ಹಬ್ಬದ ರೀತಿ ಅದು ಫೀಲ್ ಆಗುತ್ತೆ. ಅದರಿಂದ ಇದೊಂದು ರಾಯಚೂರಲ್ಲಿ ನಡೀತಾ ಇರೋದು ಒಂದು ಪ್ರಥಮ ಹೆಜ್ಜೆ. ಇದು ಈ ರೀತಿ ಬೇರೆ ಬೇರೆ ಕಡೆ ನಡೀಬಹುದು ಅನ್ನೋದಕ್ಕೊಂದು ಸಾಕ್ಷಿ ಆಗುತ್ತೆ. ಈ ರೀತಿ ಕರ್ನಾಟಕದ ಎಲ್ಲ ಕಡೆ ಹಾಗೆ ಆಗ್ಲಿ, ಹಾಗೂ ಇಲ್ಲಿ ಸಾಧ್ಯವಾದವರು ಹಾಗೂ ಎಲ್ಲರೂ ಕೂಡ ಪ್ರಯತ್ನ ಪಟ್ಟು ಇದರ ಅನುಕೂಲವನ್ನ ಪಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ ಇದು. ನಾಗರಾಜ್ ಸರ್ ಇರ್ಬೋದು, ಮತ್ತೆ ಮೈಸೂರಿಂದ ಸರ್ ಬರ್ತಾರಲ್ಲ, ಅವರಂತೂ ತುಂಬಾ ಒಂದು ಒಳ್ಳೆ ಸೇವೆಯನ್ನ ಮಾಡ್ತಿದ್ದಾರೆ. ಇದೆಲ್ಲದಕ್ಕೂ ಕಾರಣಭೂತರು ರಂಗನಾಥ್ ಸರ್. ರಿಯಲಿ ಹ್ಯಾಟ್ಸ್ ಆಫ್ ಯು ಸರ್. ಇದನ್ನ ನಾವೆಲ್ಲರೂ ನಡೆಸ್ಕೊಂಡು ಹೋಗೋಣ, ಭಾಗವಹಿಸೋಣ ಅಂತ ಹೇಳ್ತಾ ಎಲ್ಲರೂ ಇದರಲ್ಲಿ ಭಾಗವಹಿಸೋಣ. ಥ್ಯಾಂಕ್ ಯು ಸರ್. ರೈಟ್. ಸೊ ಎಲ್ಲರೂ ಪ್ರಚಾರ ಮಾಡಬೇಕು. ವಾಣಿ ಮೇಡಮ್, ತಾವು ಖಂಡಿತ ಸರ್. ಪ್ರಚಾರದಲ್ಲಿ ಸ್ವಲ್ಪ ಪ್ರಚಾರ ಇನ್ಕ್ರೀಸ್ ಮಾಡಿ, ಯಾಕಂದ್ರೆ ಇನ್ನು ಇರೋದು ಓನ್ಲಿ 1 ವಾರ ಇದೆ ಅಷ್ಟೇ. ಓಕೆ. ಖಂಡಿತ ಸರ್, ಹೇಳ್ತೀವಿ ಸರ್. ನಮಗೆ ಪ್ರಚಾರ ಮಾಡಿ ಸುತ್ತಮುತ್ತ, ಅಂದ್ರೆ ರಾಯಚೂರು ಸುತ್ತಮುತ್ತ ಯಾರೇ ಇದ್ರು ಈಗೆಲ್ಲ ವಾಟ್ಸಪ್ ಅಲ್ಲಿ ಅತಿ ಸುಲಭ. ಅದಕ್ಕೆ ಮುಂಚೆ ನಾವು ನೇರವಾಗಿ ಹೋಗ್ಬೇಕು ಹೇಳ್ಬೇಕಂತದ್ದು ಕಷ್ಟ. ಈಗ ವಾಟ್ಸಪ್ ಗ್ರೂಪ್ಸ್ ಗಳಿದೆ, ವಾಟ್ಸಪ್ ನೇರವಾಗಿ ನೋಡ್ತಾರೆ, ತಕ್ಷಣ ಬರೋಕೆ ಅವಕಾಶ ಇದೆ. ಸೊ ಸುತ್ತಮುತ್ತ ನಿಮ್ಗೆ ಇರುವಂತ ಫ್ರೆಂಡ್ಶಿಪ್, ಅಲ್ಲಿರುವಂತ ಫ್ರೆಂಡ್ಸ್, ಪರಿಚಯಸ್ಥರು ಯಾರು ಇರ್ತಾರಲ್ಲ, ಎಲ್ಲರಿಗೂ ತಲುಪಿಸಿ ಸ್ವಲ್ಪ ಹೆಚ್ಚು ಪ್ರಚಾರ ಮಾಡಿ. ಓಕೆ ಸರ್, ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಮೇಡಮ್. ಲಕ್ಷ್ಮೀಕಾಂತಮ್ಮ ಮೇಡಮ್ ಮಾತಾಡಿ. ಎಲ್ಲರಿಗೂ ನಮಸ್ಕಾರಗಳು. ನಿಜಾಗ್ಲೂ ತುಂಬಾ ಸಂತೋಷ ಆಗ್ತಿದೆ, ಯಾಕಂದ್ರೆ ನಮ್ಮ ರಂಗನಾಥ್ ಗುರೂಜಿ ಅವರು ಹರಡ್ತಾ ಇದ್ದಾರೆ ಮತ್ತು ಬೇರೆಯವರು ಸಹ ಈ ಮಹಾವತಾರ್ ಫೌಂಡೇಶನ್ ಕಾರ್ಯಕ್ರಮಗಳನ್ನ ನೋಡಿ ನಮ್ಮಲ್ಲೂ ಮಾಡ್ಬೇಕು ಅಂತ ಒಂದು ನೆಟ್ವರ್ಕ್ ಬೆಳೆಸ್ಕೊಳ್ತಾ ಇರೋದು ನೋಡಿ ನಿಜವಾಗ್ಲೂ ತುಂಬಾ ಸಂತೋಷ ಉಂಟಾಗ್ತಾ ಇದೆ. ರಾಯಚೂರಿಗೆ ನಾನು ಬರ್ತಾ ಇದ್ದೀನಿ, ಎಲ್ಲರ ಜೊತೆನೂ ಬರ್ತೀನಿ. ಮತ್ತೆ ನಾನು ಈಗಾಗ್ಲೇ ಅಲ್ಲಿರೋ ನಮ್ಮ ಡಿಪಾರ್ಟ್ಮೆಂಟ್ ಆಫೀಸರ್ಸ್ ನಂಬರ್ ತಗೊಂಡಿದ್ದೀನಿ, ಅಂಗನವಾಡಿ ವರ್ಕರ್ಸ್ಗೆ, ಸೂಪರ್ವೈಸರ್ಸ್ಗೆ. ಅದನ್ನ ನಾನು ಇವತ್ತು ರಾತ್ರಿ ನಾನು ಅದನ್ನ ಕಳಿಸೋ ಅಂತ. ಅಶ್ವಿನಿ, ಅದು ಓಪನ್ ಆಗ್ತಿಲ್ಲ ಅಶ್ವಿನಿ, ನಿಮ್ ಮತ್ತೆ ಕಳಿಸಿಲ್ಲ ಫಾರ್ವರ್ಡ್ ಮಾಡಕ್ಕೆ. ಓಪನ್ ಆಗ್ತಿಲ್ಲ, ಬಟ್ ನಾನು ಟ್ರೈ ಮಾಡ್ತೀನಿ. ಈಗ ನನ್ ಮಗನ್ನ ಕೂರ್ಸ್ಕೊಂಡ್ಬಿಟ್ಟು ಅದನ್ನ ಹೆಂಗೆ ಮಾಡೋದು ಅಂತ ಕೇಳ್ಕೊಂಡು ಟ್ರೈ ಮಾಡ್ತೀನಿ. ಅದನ್ನ ಸ್ಪ್ರೆಡ್ ಮಾಡ್ತಾ ಇದೀವಿ ಈಗಾಗ್ಲೇನೆ. ಸೊ ಇವಾಗಿಂದ ಮಾಡಿದ್ರೆ ಒಂದ್ ವಾರ ಟೈಮ್ ಇರ್ತದೆ. ಭಾನುವಾರ ಯಾರಾದ್ರೂ ಎಲ್ಲಾದ್ರೂ ಹೋಗ್ಬೇಕು ಅಂತ ಕಾರ್ಯಕ್ರಮ ಹಾಕೊಂಡಿದ್ರೆ ಅದನ್ನ ತಪ್ಪಿಸಿ ಇದಕ್ಕೆ ಬನ್ನಿ ಅಂತ ಹೇಳ್ತಾ ಇದ್ದೀನಿ. ಕೆಲವರು ಓಕೆ ಅಂದಿದ್ದಾರೆ, ಬಟ್ ನನ್ನ ಪ್ರಯತ್ನ ನಾನು ಮಾಡ್ತಿದ್ದೀನಿ. ಸಾಧ್ಯವಾದಷ್ಟು ಎಷ್ಟು ಜನ ಆಗುತ್ತೋ ಅಷ್ಟು ಜನ ಸೇರ್ಸಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ನಾನು ಅಲ್ಲಿ ಬರ್ತಾ ಇದ್ದೀನಿ. ನನ್ಗೆ ಭಾಗವಹಿಸೋದಕ್ಕೆ ತುಂಬಾ ಸಂತೋಷ ಉಂಟಾಗ್ತಾ ಇದೆ. ಥ್ಯಾಂಕ್ ಯು ಸರ್, ಆಪರ್ಚುನಿಟಿ ಕೊಟ್ಟಿರೋದಕ್ಕೆ. ಥ್ಯಾಂಕ್ ಯು.
ವೆರಿ ಗುಡ್ ಮೇಡಮ್, ವೆರಿ ಗುಡ್, ವೆರಿ ಗುಡ್. ಸೊ ನಿಮ್ಮ ಪ್ರಯತ್ನ ಸೂಪರ್ ಆಗಿದೆ. ಅಲ್ಲಿ ನಿಮ್ಮ ಫ್ರೆಂಡ್ಸ್ನ ಎಲ್ಲರನ್ನೂ ಒಂದ್ಸರಿ ಮತ್ತೆ ಈ ವಿಷಯ ತಲುಪಿಸಿ ಅಲ್ಲಿ ಕರ್ಸಕ್ಕೆ ಪ್ರಯತ್ನ ಮಾಡ್ತಾ ಇದ್ರಿ. ಅದಕ್ಕೂ ತುಂಬಾ ಸಂತೋಷ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಬಸವರಾಜು ಸರ್ ಅನ್ಮ್ಯೂಟ್ ಆಗಿದೆ, ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ತೆ. ಸರ್ ನಮಸ್ತೆ. ಸರ್ ಮಾತಾಡಿ. ಕೇಳಿಸ್ತಾ ಇದೆ. ನಮಸ್ತೆ ಸರ್, ಮಾತಾಡಿ. ಸರ್ ನಾನು ಆಕ್ಚುಲಿ ರಾಯಚೂರು ಡಿಸ್ಟಿಕ್ ಮೇಡಮ್ ನಂದು. ಹ್ಮ್ ಆ, ಏನೇನ್ ಬೇಕು, ಯಾವ್ಯಾವ ಗ್ರೂಪ್ಗಳಿಗೆ ಏನೇನ್ ಮಾಡ್ಬೇಕು, ನಾಳಿಂದಾನೇ ಎಲ್ಲಾ ರೆಕಾರ್ಡ್ ಮಾಡಿ ಪ್ರತಿಯೊಂದು ನಮ್ ಡಿಸ್ಟಿಕ್ ಅಲ್ಲಿರೋ ಪ್ರತಿಯೊಂದು ಗ್ರೂಪ್ಗಳಿಗೂ ನಾನು ಕಳಿಸ್ತಾ ಇದೀನಿ. ನಾನು ಬರ್ತೀನಿ, ಎಲ್ಲಾ ಜನರಿಗೂ ಹೇಳ್ತೀನಿ ಸರ್. ನನ್ನ ಪ್ರಯತ್ನ ಶಕ್ತಿ ಮೀರಿ ನಾನು ಮಾಡ್ತೀನಿ. ಮಾವತಾರ್ ಅಂದ್ರೆ ರಾಯಚೂರು ಡಿಸ್ಟಿಕ್ ಅಲ್ಲಿ ಪ್ರತಿಯೊಬ್ಬರ ಇದ್ರಲ್ಲೂ ಇರ್ಬೇಕು. ಮಾವತಾರ್ ಫೌಂಡೇಶನ್ ಅಂದ್ರೆ ಗೊತ್ತಾಗ್ಬೇಕು, ಇದ್ರ ಸದುಪಯೋಗ ಪ್ರತಿಯೊಬ್ರು ಪಡ್ಕೊಳ್ಬೇಕು ಅನ್ನೋದು ನನ್ನ ಆಶಯ. ಅದ್ ಶಕ್ತಿ ಮೀರಿ ನಾನು ಪ್ರಯತ್ನ ಮಾಡ್ತೀನಿ ಸರ್. ಮಾಡಿದ ಮೇಲೆ ಹೇಳ್ತೀನಿ ಅಷ್ಟೇ, ಮತ್ತೇನಿಲ್ಲ. ಓಕೆ. ನಿಮ್ಮ ಫೋಟೋದಲ್ಲೂ ಯಾವ್ದಾದ್ರು ಆತರ ಪ್ರಚಾರ ಮಾಡುವಾಗ ಒಂದೊಂದು ಸರ್. ಗ್ರೂಪ್ ಇದ್ರೆ ಪಾಂಪ್ಲೆಟ್ ಇದೆ, ಪಾಂಪ್ಲೆಟ್ ಸ್ವಲ್ಪ ಪ್ರಿಂಟ್ ಮಾಡ್ಕೊಂಡು ಎಲ್ಲರೂ ಕೊಡ್ತಾ ಹೋಗಿ. ಅಲ್ಲಿ ಪ್ರಚಾರ ಸರ್. ಮಾಡುವಾಗ ಸ್ವಲ್ಪ ಫೋಟೋಸ್ಗೆಲ್ಲ ಹಂಚ್ಕೊಳ್ಳಿ ಅಶ್ವಿನಿ ಮೇಡಮ್ ಜೊತೆಗೆ. ಅದು ಇನ್ನೊಬ್ರಿಗೆ ಪ್ರೇರಣೆ ಆಗತ್ತೆ. ಓಕೆ. ಹೌದು ಸರ್, ಮಾಡ್ತೀನಿ ಮಾಡ್ತೀನಿ. ಈ ಒಂದೆರಡು ದಿವಸದಲ್ಲಿ ದಯವಿಟ್ಟು ಮಾಡಿ. ಓಕೆ. ಶೋರ್ ಸರ್, ಶೋರ್ ಸರ್. ಸರ್ ಬಸವರಾಜ್ ಸರ್, ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದಾ? ನಾನು ಲಕ್ಷ್ಮೀಕಾಂತಮ್ಮ ಅಂತ. ಮಾಡಿ ಮೇಡಮ್, ನಮಸ್ತೆ. ಮಾಡಿ ಮೇಡಮ್, ಮಾಡಿ 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 ಮಾಡಿ. ಅಶ್ವಿನಿ, ನನಗೆ ನಂಬರ್ ಒಂಚೂರು ಕಳಿಸು, ನಾನು ಅಲ್ಲಿ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಇದ್ರಲ್ಲಿ ಹಾಕಿ ಹಾಕ್ಬಿಟ್ಟು ಸರ್. ಮಾಡೋದು. ಇದರಲ್ಲಿ ಚಾಟ್ ಬಾಕ್ಸ್. ಬಸವರಾಜು ಸರ್, ಹೌದು ಫೋನ್ ಮೇಡಮ್. ನಂಬರ್ ಚಾಟ್ ಬಾಕ್ಸ್ ಹಾಕಿ. ಹಾಕಿ ಓಕೆ, ಸರ್. ಕಳಿಸ್ತೀನಿ ಮೇಡಮ್. ಇದ್ರಲ್ಲಿ ಗ್ರೂಪ್ ಇದೆ, ವಾಟ್ಸಪ್ ಇದೆ, ಎಲ್ಲ ಅದ್ರಲ್ಲಿ ಹಾಕ್ತೀನಿ ತಗೊಳ್ಳಿ. ಗ್ರೂಪ್ ಇದೆ, ರಾಯಚೂರು ವಾಟ್ಸಪ್ ಇದೆ, ಅದ್ರಲ್ಲಿ ಹಾಕ್ತೀನಿ. ಸರ್, ಈಗ Okay, ನಿಮ್ಮ ನಂಬರ್ ಚಾಟ್ ಅಲ್ಲಿ ಹಾಕಿದ್ರೆ ನಾನು ಅದನ್ನ ಸೇವ್ ಮಾಡ್ಕೊಂಡು ಮಾತಾಡ್ತೀನಿ ಸರ್ ನಿಮ್ ಜೊತೆ. ಸರ್ ಆಗ್ತಿದೆ ನೋಡಿ ಮೇಡಮ್, ಸದ್ಯ ಆಗ್ತಿದೆ. ಓಕೆ ಸರ್, ಓಕೆ ಓಕೆ. 7948 ಸರ್ ಹಾಕಿದೆ ನೋಡಿ ಮೇಡಮ್ ನನ್ನ ನಂಬರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಚೆಕ್ ಮಾಡ್ತೇನೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸರ್, ಥ್ಯಾಂಕ್ ಯು. ನಿಮ್ಮ ಸೇವೆಗಾಗಿ ಧನ್ಯವಾದಗಳು ಸರ್. ಓಕೆ Thank you. ಮಾಸ್ಟರ್ಸ್, ಮತ್ತೆ ನೀವು ಯಾರಾದ್ರೂ ಮಾತನಾಡಬೇಕು ಇದರ ಬಗ್ಗೆ, ಸಮಗ್ರ ಸ್ವಾಸ್ಥ್ಯ ಹಬ್ಬ ರಾಯಚೂರಿನಲ್ಲಿ ನಡೆಯುವಂತಹದ್ದು, ಇದರ ಬಗ್ಗೆ ಮತ್ತೆ ಯಾರಾದ್ರೂ ಅನಿಸಿಕೆ ಅಭಿಪ್ರಾಯಗಳನ್ನ ಮಾತಾಡೋರಿದ್ರೆ ಹ್ಯಾಂಡ್ ರೈಸ್ ಮಾಡಿ ಮಾಸ್ಟರ್ಸ್. ಅಶ್ವಿನಿ ಮೇಡಮ್ ನಮಸ್ತೆ. ನಮಸ್ತೆ ಮಾಸ್ಟರ್ಸ್ ಎಲ್ರಿಗೂ. ಈ ಸತಿ ನಮ್ದು ಸಮಗ್ರ ಸ್ವಾಸ್ಥ್ಯ ಹಬ್ಬ ರಾಯಚೂರಿನಲ್ಲಿ ನಡೀತಾ ಇದೆ. ಎಲ್ಲರೂ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಭಾಗವಹಿಸಿ ಅಂತ ಹೇಳಿಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಇಲ್ಲಿ ನಾವು ಬೆಂಗಳೂರಲ್ಲಿ ಹೇಗೆ ನಡೆಸಿದೀವೋ ಅದೇ ತರ ಅಲ್ಲೂ ಇರುತ್ತೆ. ನಮ್ದು ಸಹಕಾರ ಮುಖ್ಯ ಆಗಿರುತ್ತೆ. ಯಾಕಂದ್ರೆ ನಾವು ಎಷ್ಟು ಭಾಗವಹಿಸ್ತೀವಿ ಅನ್ನೋದು ಮುಖ್ಯ. ಅಂದ್ರೆ ನಾವು ಅಲ್ಲದೆ ನಮ್ ಜೊತೆಗೆ ನಮ್ಮ ಫ್ರೆಂಡ್ಸ್ ಅಥವಾ ನಮ್ಗೆ ಗೊತ್ತಿದ್ದವ್ರನ್ನೆಲ್ಲ ನಾವು ಆದಷ್ಟು ಮೋಟಿವೇಟ್ ಮಾಡಿ ಕಳಿಸ್ಲಿಕ್ಕೆ ತಯಾರು ಮಾಡೋಣ. ಹಾಗೆ ನಾನು ಕೂಡ ಗುರುಜಿ, ನನ್ಗೆ ಅಲ್ಲಿ ರಾಯಚೂರು ಕಡೆ ಒಂದ್ ಸ್ವಲ್ಪ ಗೊತ್ತಿದ್ದವ್ರು ಇದ್ದಾರೆ, ಅಂದ್ರೆ ಬಿಜಾಪುರ ಆ ಕಡೆ. ಅವರಿಗೆ ನಾನು ವಾಟ್ಸಪ್ ಮೂಲಕ ಈ ಪಾಂಪ್ಲೆಟ್ಸ್ ಕಳ್ಸಿದೀನಿ. ಅವರು ಆದಷ್ಟು ಬಂದು ಸೇರ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಅಂದ್ರೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳಿದೆ. ಯಾಕಂದ್ರೆ ಈ ತರ ಇರುತ್ತೆ, ಈ ತರ ಇರುತ್ತೆ, ಏನೇನ್ ಅಲ್ಲಿ ಇರುತ್ತೆ ಅನ್ನೋದು ಬೇಕಲ್ಲ, ಅವ್ರು ಕೇಳ್ತಾರಲ್ವ, ಅವಾಗ ಹೇಳ್ದೆ ಈ ತರ ಇರುತ್ತೆ, ನೀವು ಬಂದು ಜಾಯಿನ್ ಆಗಿ, ತುಂಬಾ ಚೆನ್ನಾಗಿರುತ್ತೆ. ನಾವು ಆಲ್ರೆಡಿ ಈಗ ಮೂರ್ ಟೈಮ್ ಮುಗಿಸಿದೀವಿ ಆ ತರ ಹಬ್ಬನ ಈ ಬೆಂಗಳೂರಲ್ಲಿ. ಈ ಸತಿ ರಾಯಚೂರಲ್ಲಿ ಆಗ್ತಿರೋದಕ್ಕೆ ನಿಮ್ಗೆಲ್ಲ ಹತ್ರ ಆಗುತ್ತೆ ಬನ್ನಿ ಅಂತ ಅವರಿಗೆಲ್ಲ ಮೆಸೇಜಸ್ ಹಾಕಿದೀನಿ. ಅವರೆಲ್ಲ ಬರ್ತೀನಿ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ ಗುರುಜಿ, ಬರಬಹುದು. ಅವ್ರು ಹೇಳೋ ಪ್ರಕಾರ ಎಲ್ಲಾರ್ನು ಯಾರ್ಯಾರು ಬರ್ತಾರೋ ಅವರು ಈ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಸೇರಿಸಿ. ಆಯ್ತು ಸರ್, ಆಯ್ತು ಗುರುಜಿ, ಸೇರಿಸ್ತೀನಿ. ಅವರಿಗೆ ಹೇಳ್ತೀನಿ ನಂಬರ್ ಇದ್ ಮಾಡ್ಲಿಕ್ಕೆ, ಮೇನ್ ಯಾರಿದ್ದಾರೆ ಅವರಿಗೆ ಹೇಳಿ ಜಾಯಿನ್ ಮಾಡಿಸ್ತೀನಿ. ಆದಷ್ಟು ಜನ ಭಾಗವಹಿಸಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ತುಂಬಾ ಅದ್ಭುತವಾದ, ಅಂದ್ರೆ ನಮ್ಗೆ ಎನರ್ಜಿ ಬೇಕು, ನಾವೆಲ್ಲೋ ಡೌನ್ ಆಗ್ತಾ ಇರ್ತೀವಿ, ನಮ್ಗೆ ಎನರ್ಜಿ ಜಾಸ್ತಿ ಬೇಕು ಅಂದ್ರೆ ಇಂಥ ಸತ್ಸಂಗದಲ್ಲಿ ನಾವು ಭಾಗವಹಿಸ್ಲೇಬೇಕಾಗುತ್ತೆ. ಯಾಕಂದ್ರೆ ಅಲ್ಲಿ ಅಷ್ಟು ಎನರ್ಜಿ ಇರುತ್ತೆ. ಯಾಕಂದ್ರೆ ಗ್ರೂಪ್ ಅಲ್ಲಿ ಇರ್ತೀವಲ್ಲ, ಆ ಎನರ್ಜಿ ನಮ್ಗೆ ಅಲ್ಲಿ ಗೊತ್ತಾಗಲ್ಲ. ನಾವು ವಾಪಸ್ ಮನೆಗೆ ಬಂದಾಗ ಅದು ಅಲ್ಲಿ ಎನರ್ಜಿ ಗೊತ್ತಾಗುತ್ತೆ. ಆ ಎನರ್ಜಿ ತಗೋಬೇಕು ಅಂದ್ರೆ ನಾವು ಈ ತರ ಸತ್ಸಂಗದಲ್ಲೆಲ್ಲ ಭಾಗವಹಿಸ್ಲೇಬೇಕಾಗತ್ತೆ. ಎಲ್ಲ ನಮ್ಮ ಥೆರಪಿಸ್ಟ್ ಎಲ್ಲರೂ ಬರ್ತಾ ಇದ್ದಾರೆ. ಇಲ್ಲಿ ಯಾರ್ಯಾರಿದ್ರು ಅವರೆಲ್ಲ ಅಲ್ಲಿನೂ ಜಾಯಿನ್ ಆಗ್ತಾ ಇದ್ದಾರೆ. ನಿಮ್ಗೆ ಏನಾದ್ರೂ ಅಂದ್ರೆ ಏನಾದ್ರೂ ಪರಿಹಾರ ಮಾಡ್ಕೊಳ್ಬೇಕು, ಈ ತರ ಕಾಯಿಲೆ ಇದೆ ಸಣ್ಣ ಪುಟ್ಟ, ನಾನೇನಾದ್ರು ತಿಳ್ಕೊಬೇಕು ಅದ್ರ ಬಗ್ಗೆ ಅಂತೆಲ್ಲ ಇದ್ರೆ ಅಲ್ಲಿ ತಜ್ಞರೆಲ್ಲ ಇರ್ತಾರೆ. ನೀವು ಉಚಿತವಾಗಿ ಅವ್ರನ್ನ ಭೇಟಿ ಆಗ್ಬೋದು. ಅಂದ್ರೆ ಮುಕ್ತವಾಗಿ ಭೇಟಿ ಆಗ್ಲಿಕ್ಕೆ ಅವಕಾಶ ಇರುತ್ತೆ. ನೀವು ಇದನ್ನೆಲ್ಲ ಉಪಯೋಗಿಸ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬುದ್ಧಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಅಶ್ವಿನಿ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಸತ್ಯವಾದ ಮಾತನ್ನ ನೀವು ಹಾಡಿದ್ರಿ. ಈಗ ಪ್ರತಿನಿತ್ಯ ನಾವೇನೀಗ ಮನೋರಮಾ ಮೇಡಮ್ ಕ್ಲಾಸ್ ಕೇಳಿದ್ವಿ, ಎಷ್ಟು ಅದ್ಭುತವಾಗಿತ್ತು ಅಂತ ಎಲ್ಲ ಹೇಳ್ತಾ ಇದೀವಿ. ಅಂದ್ರೆ ಅದು ನಿಜ, 100% ನಿಜ.
ಈ ತರ ಒಂದು ವಿಶೇಷವಾದ ಜ್ಞಾನಗಳನ್ನ ಪಡ್ಕೊಳ್ತಾ ಇರ್ತೀವಿ. ಇದರ ಜೊತೆ ಸಮಗ್ರ ಸ್ವಾಸ್ಥ್ಯ ಹಬ್ಬ ಏನು ಅಂತ ಈಗಾಗ್ಲೇ ಅಲ್ಲಿ ಬಂದಿರುವಂತಹ ಎಲ್ಲರಿಗೂ ಗೊತ್ತಿದೆ. ಆದ್ರೆ ಯಾರ್ಯಾರು ಬರಕ್ ಅಟೆಂಡ್ ಮಾಡಕ್ ಆಗಿಲ್ಲ, ಈಗ ಫೌಂಡೇಶನ್ ಬೆಂಗಳೂರು ಅಂತಂದ್ರೆ ಸ್ವಲ್ಪ ದೂರ ಅಂತ ಹಿಂದೇಟ್ ಹಾಕಿರೋರು ಇರ್ತಾರೆ. ಬಟ್ ರಾಯಚೂರಿನಲ್ಲಿ ಬರುವಂತ ಪ್ರಯತ್ನ ಮಾಡಿದ್ರೆ ಅಲ್ಲಿ ಸಿಗೋಂತಹ ಜ್ಞಾನ, ಅಲ್ಲಿ ಪ್ರತಿಯೊಬ್ಬ ತಜ್ಞರು ಬಂದಿರ್ತಾರೆ, ಹಿರಿಯ ಮಾಸ್ಟರ್ಸ್ ಬಂದಿರ್ತಾರೆ. ಅವರ ಮಾತುಗಳನ್ನ ಕೇಳಿದಾಗ ಮತ್ತೆ ಅಲ್ಲಿ ನಡೆಯುವಂತಹ ಮರ್ಮ ಚಿಕಿತ್ಸಾ ಅಂತ ಈಗಾಗ್ಲೇ ನಾವು ಕೇಳಿದೀವಿ. ಅತ್ಯಂತ ವಿಶಿಷ್ಟವಾದ ಚಿಕಿತ್ಸಾ ಅದು. ಹೇಳ್ಬೇಕು ಅಂದ್ರೆ ಧ್ಯಾನದಷ್ಟೇ ಪರಿಣಾಮಕಾರಿ. ಆ ಮರ್ಮ ಚಿಕಿತ್ಸೆ ಈಗ ಏನೇನ್ ಪಡ್ಕೊಂಡಿದ್ದಾರೆ ಅವರ ಒಂದು ಅಭಿಪ್ರಾಯವನ್ನು ಕೇಳ್ತಾ ಹೋದಂತೆ ನಾವು ಕೂಡ ಅಲ್ಲಿ ಆ ಮರ್ಮ ಚಿಕಿತ್ಸೆ ತಗೊಂಡಾಗ ಇಮ್ಮಿಡಿಯೇಟ್ ಆಗಿ ಯಾವುದೇ ನೋವಿರ್ಲಿ ಅಲ್ಲೇನೆ ಉಪಶಮನ ಆಗುತ್ತೆ. ಆ ತರದ್ದು ನಾವ್ ಅಲ್ಲಿ ಫೀಲ್ ಮಾಡ್ದಾಗ್ಲೇ ಗೊತ್ತಾಗೋದು. ಸುಮ್ನೆ ಕೇಳ್ತಾ ಇದ್ರೆ ನಾವ್ ಅದನ್ನ ಅನುಭವಿಸ್ತಾ ಇದ್ರೆ ನಿಜವಾಗ್ಲು ನನ್ನ ಅನುಭವ, ಪ್ರತಿಯೊಬ್ಬರ ಅನುಭವನೂ ಕೂಡ ಮಾಸ್ಟರ್ಸ್. ಹಾಗಾಗಿ ದಯವಿಟ್ಟು ಇಂತಹ ಅದ್ಭುತ ಅವಕಾಶಕ್ಕಾಗಿ ನೀವು ಬಳಸ್ಕೋಬೇಕು ಅಂತ ನಾನು ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಸಂಪತ್ ಕುಮಾರ್ ಸರ್ ಅನ್ಮ್ಯೂಟ್ ಆಗಿದೆ. ಮೇಡಮ್ ನಾನು ಕೇಳಿಸ್ತಾ ಇದೆ ಮೇಡಮ್? ಎಸ್ ಸರ್, ಮಾತನಾಡಿ. ಮೇಡಮ್, ನಾನು ಬಿಜಾಪುರ, ಬಾಗಲಕೋಟೆ ಮತ್ತೆ ರಾಯಚೂರು, ಗುಲ್ಬರ್ಗ ಅಲ್ಲಿರೋಂತ ಉತ್ತರ ಕರ್ನಾಟಕದ ಭಾಗದಲ್ಲಿರೋಂತ ಸ್ನೇಹಿತರಿಗೆಲ್ಲ ವಾಟ್ಸ್ಆಪ್ ಮುಖಾಂತರ ಇದನ್ನ ನಾನು ಕಳ್ಸಿದ್ದೀನಿ ಮೇಡಮ್. ಅವರು ಭಾಗವಹಿಸ್ತೀನಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ನಮ್ಮಲ್ಲಿ ಆಗಿರೋಂತ ಪರಿವರ್ತನೆ ನಾವು ಹೇಳೋಂತ ರೀತಿನಲ್ಲಿ ಅವ್ರಿಗೆ ಒಂದು ವಿಶೇಷತೆ ಇದೆ ಅಂತ ಏನೋ ಅನ್ಸಿದೆ. ಇಲ್ಲ ಸರ್, ನಾವು ಹೋಗ್ತೀವಿ ನೋಡ್ತೀವಿ ಅಂತ ಹೇಳಿದ್ದೀನಿ. ಆ ಭಾಗದಲ್ಲಿ ಇರೋಂತ ಜನಗಳೆಲ್ಲ ಸ್ನೇಹಿತರೆಲ್ಲ ಹೋಗ್ತೀನಿ ಅಂತ ಹೇಳಿದ್ದಾರೆ ಮೇಡಮ್. ಆದಷ್ಟು ಈ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮನ ಪ್ರಚಾರ ಪಡಿಸೋಣ ಅಂತ ಹೇಳ್ತಾ ಇದ್ದೀನಿ ಮೇಡಮ್. ಇದು ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳು ನಮ್ಮ ಕಡೆಯಿಂದ. ಇಷ್ಟು ಸರ್. ಥ್ಯಾಂಕ್ ಯು ಸರ್. ಎಲ್ಲರೂ ಪಾಂಪ್ಲೆಟ್ ಜೊತೆಗೆ ದಯವಿಟ್ಟು ಅದು ಜೊತೆಗೆ ಮೆಸೇಜ್ ಇದೆ. ಆ ಮೆಸೇಜ್ ಅಲ್ಲಿ ಲಿಂಕ್ ಮತ್ತೆ ಅಂದ್ರೆ ವಾಟ್ಸಪ್ ಲಿಂಕ್ ಇರತ್ತೆ, ಸ್ಥಳದ ಗೂಗಲ್ ನಕ್ಷೆ ಇರತ್ತೆ, ಎಲ್ಲ ಆ ಮೆಸೇಜ್ ಜೊತೆಗೆ ಕಳಿಸಿ. ಓನ್ಲಿ ವಾಟ್ಸಪ್ ಓನ್ಲಿ ಇದು ಕಳಿಸಿದ್ರೆ, ಪಾಂಪ್ಲೆಟ್ ಕಳಿಸಿದ್ರೆ ಅವರು ಕರೆ ಮಾಡ್ತಾರೆ. ಬಟ್ ಆದ್ರೆ ಕರೆ ಜೊತೆಗೆ ಇದು ಕಾಲ್ ಜೊತೆಗೆ ಇದಿದ್ರೆ ಎಲ್ಲ ನಮ್ಗೂ ನಂಬರ್ಸ್ ಗೊತ್ತಾಗತ್ತೆ, ಎಷ್ಟು ನಂಬರ್ಸು ಆಗ್ತಾ ಇದೆ ಅಂತ. ಇಲ್ಲ ಸರ್, ಏನಾದ್ರು ಇದ್ರೆ ನನಗೆ ಪರ್ಸನಲ್ ಆಗಿ ಖುದ್ದಾಗಿ ಕರೆ ಮಾಡಿ ಅಂತ ಹೇಳಿದೀನಿ. ಕರೆ ಮಾಡೋದೊಂದು, ಆ ವಾಟ್ಸಪ್ ಲಿಂಕ್ ತಲುಪಿಸಿದ್ರೆ ಎಲ್ಲರೂ ಅದರಿಂದ ಜಾಯ್ನ್ ಆಗೋದು ಉತ್ತಮ ಅಂತ ನಾನು ಅನ್ಕೊಳ್ತೀನಿ. ನಮಗೂ ನಂಬರ್ಸು ಈಸಿಯಾಗಿ ಗೊತ್ತಾಗತ್ತೆ. ಓಕೆ, ಸರಿ, ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಸುಜಾತ ಮೇಡಮ್ ಮಾತನಾಡಿ. ಎಸ್ ಮೇಡಮ್. ಅನ್ಮ್ಯೂಟ್ ಆಗಿದೆ. ಓಕೆ ಓಕೆ ಓಕೆ. ಥ್ಯಾಂಕ್ ಯು ಅಶ್ವಿನಿ. ರಂಗನಾಥ್ ಗುರುಜಿ ಅವರಿಗೆ, ಅಪ್ಪಾಜಿ ಅವರಿಗೆ ನನ್ನ ಪ್ರಣಾಮಗಳು. ಅಶ್ವಿನಿ, ನಾನು ಬರುತ್ತೇನೆ, ನೀವು ಹೇಳಿದ ಹಾಗೆ ಸಂಕಲ್ಪ ಮಾಡಿದ್ದೇನೆ, ಬರುತ್ತೇನೆ. ನನ್ನ ಮಕ್ಕಳು ಹೋಗು, ಆಮೇಲೆ 16ನೇ ತಾರೀಕೆ ನೀನು ಮರಳಿ ಪುಣಾಕ ಬಾ ಅಂತ ಹೇಳಿದ್ದಾರೆ. ನಾನು ಬರುತ್ತೇನೆ. ನನ್ನ ಜೊತೆಗೆ ಇಬ್ಬರನ್ನು ಕರೆದುಕೊಂಡು ನಮ್ಮ ಅಣ್ಣನ ಮಗನಿಗೆ ಹಾಗೂ ಸೊಸೆಯನ್ನು ಬರುವ ಪ್ರಯತ್ನ ಮಾಡಲಿಕ್ಕೆ ಹತ್ತಿದ್ದೇನೆ. ನಾವು 3-4 ಜನ ಬರುತ್ತೇವೆ ಮೇಡಮ್. ನನ್ನೊಂದು ನೋಂದಣಿ ಮಾಡಿಕೊಳ್ಳಿ. ಸೂಪರ್ ಮೇಡಮ್. ನಾನ್ ಬರಕ್ ಆಗಲ್ಲ, ತುಂಬಾ ದೂರ ಇದೆ ಅಂತ ನೀವ್ ಹೇಳ್ತಾ ಇದ್ರಿ. ಅವಾಗ ನಾನೊಂದ್ ಮಾತು ಹೇಳ್ದೆ, ಮೇಡಮ್ ತುಂಬಾ ದಿನಗಳಿಂದ ಬರ್ಬೇಕು ಅಂತ ನೀವು ಆಸೆ ಪಟ್ಟಿದ್ದೀರಾ, ಏನಿಲ್ಲ ನಾನ್ ಬರ್ತೀನಿ ಅಂತ ಗುರುಗಳಲ್ಲಿ ಸಂಕಲ್ಪ ಮಾಡಿ ನಾನ್ ಬರ್ತೀನಿ ಅಂದ್ರೆ ಸಾಕು, ಅದಲ್ಲಿ 100% ಹೋಗೋದಕ್ಕೆ ಎಲ್ಲಾ ರೀತಿಯ ತಯಾರು ಈ ನೇಚರ್ ಮಾಡ್ಕೊಡುತ್ತೆ ಅಂತ ನಾನು ಹೇಳಿದ್ದಕ್ಕೆ ನೋಡಿ ನೀವು ಎಷ್ಟು ಬೇಗ ಗುಡ್ ನ್ಯೂಸ್ ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ಮೇಡಮ್. ಅಶ್ವಿನಿ, ನೀನು ಅತಿ ಇದರ್ಲಿಂದ ಕಳಕಳೆಯಿಂದ ಫೋನ್ ಮಾಡಿದೆ ಇಲ್ಲಮ್ಮ, ಅದು ನನ್ನ ಹೃದಯಕ್ಕೆ ಹತ್ತಿತ್ತು. ಎಷ್ಟೊಂದು ಪ್ರಯತ್ನ ಮಾಡುತ್ತಾರಲ್ವಾ ಇವ್ರು ನಮ್ಮ ಸಲುವಾಗಿ, ಮತ್ತೊಬ್ಬರ ಸಲುವಾಗಿ ಅಲ್ಲಮ್ಮ, ನಮ್ಮ ಸಲುವಾಗಿ ಮಾಡುತ್ತಿಲ್ಲ ಅಂತ ಯೋಚನೆನೂ ಮಾಡಿದೆ. 200-250 ಕಿಲೋಮೀಟರ್ ಆಗುತ್ತಿದೆ ಮೇಡಮ್. ಬಾಗಲಕೋಟದಿಂದ ಅಲ್ಲಿ ಬಂದು ಅಲ್ಲಿಂದ ಡೈರೆಕ್ಟ್ ಪುಣಾಕ ಹೋಗುತ್ತೇನೆ. ಹಂಗ ವಿಚಾರ ಮಾಡಿದ್ದೇನೆ ಮೇಡಮ್. ಥ್ಯಾಂಕ್ ಯು. ಓಕೆ ಮೇಡಮ್, ಸಿಕ್ಕಂತಹ ಅವಕಾಶವನ್ನು ಅದ್ಭುತವಾಗಿ ಬಳಸ್ಕೊಳ್ತಾ ಇದ್ದೀರಾ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಬಸವರಾಜು ಸರ್ ಅದೇ ಸರ್ ಗೆ ಒಂದು ಪ್ರಶ್ನೆ ಕೇಳದಿತ್ತು. ಎಸ್ ಸರ್, ಹೇಳಿ ಹೇಳಿ ಸರ್. ರಂಗನಾಥ್ ಸರ್ ಜೊತೆ. ಹೇಳಿ. ಸರ್ ಅದೇನಿಲ್ಲ, ಇವಾಗ ನೀವು ಪಾಂಪ್ಲೆಂಟ್ಸ್ ಇದೆ ಅಲ್ಲ,
ನಾನು ಒಂದು ನಮ್ಮ ಫೋಟೋಸ್ ಹಾಕಿ ಸ್ವಾಗತ ರೀತಿ ಇಲ್ಲಿ ಒಂದು ಡಿಸೈನ್ ಮಾಡಿ ನಾನು ಹಾಕ್ಬೋದಾ? ಮಾಡ್ಬೋದು ಆರಾಮಾಗಿ. ಅದು ಹ್ಮ್. PDF ನಿಮ್ಗೆ PDF ತಲುಪಿಸಿರ್ತೀವಿ, ನೋಡ್ಕೊಳ್ಳಿ. ಇಲ್ಲಾಂದ್ರೆ PDF ತಲುಪಿಸ್ತಾರೆ ಮತ್ತೆ. ಆ ಇಲ್ಲ, PDF ನನಗೆ ಮಾತ್ರ ನಿಮ್ಗೆ ಡಿಸೈನ್ ಮಾಡಕ್ಕೆ ಅವಕಾಶ ಇರುತ್ತೆ. ಅದೇ ಅದೊಂದು ಕಳಿಸಿ, ನಾನು ಸಪರೇಟ್ ಆಗಿ ನಂದೊಂದು ಫೋಟೋ ಹಾಕಿ ಎಸ್, ಡಿಸೈನ್ ಮಾಡಿ ಎಲ್ಲಾ ಗ್ರೂಪ್ಗಳಿಗೂ ಶೇರ್ ಮಾಡ್ತೇನೆ ನಾನು. ಶೋರ್ ಖಂಡಿತ ಮಾಡಿ. ಓಕೆ, ಅದಕ್ಕೆ ತಮ್ಗೆ ಕೇಳಿ ಮಾಡೋಣ ಅಂತ ಮಾಡಿ. ಶೋರ್, ನೋ ಪ್ರಾಬ್ಲಮ್. ಓಕೆ, ಥ್ಯಾಂಕ್ಸ್. ಓಕೆ ಸರ್, ತುಂಬಾ ಧನ್ಯವಾದಗಳು ಸರ್. ಓಕೆ, ಥ್ಯಾಂಕ್ ಯು. ಲಕ್ಷ್ಮೀಕಾಂತಮ್ಮ ಮೇಡಮ್ ಮತ್ತೆ ಹ್ಯಾಂಡ್ ರೈಸ್ ಆಗಿದೆ, ಮಾತಾಡಿ ಮೇಡಮ್. ಗುರೂಜಿಗಳೇ, ನಾವು ಹೆಂಗಿದ್ರು ಟ್ರೈನ್ ಅಲ್ಲಿ ಹೋಗುವಾಗ ಒಂದು ಬ್ಯಾನರ್ ಏನಾದ್ರು ಮಾವತಾರ್ ಫೌಂಡೇಶನ್ ಒಂದು ಬ್ಯಾನರ್ ಮಾಡ್ಕೊಂಡೋದ್ರೆ ಅಲ್ಲಾದ್ರೂ ಯಾರಾದ್ರೂ ಪಬ್ಲಿಕ್ ಕೇಳಿದ್ರೆ ಚೆನ್ನಾಗಿರುತ್ತೆ ಹೇಳಕ್ಕೆ ಅಂತ ನನ್ನ ಒಂದು ಮನಸ್ಸಿಗೆ ಬಂತು. ಪಾಂಪ್ಲೆಟ್ಸ್ ನಮ್ ಜೊತೆಗೆ ಪಾಂಪ್ಲೆಟ್ಸ್ ಇರುತ್ತೆ. ಬ್ಯಾನರ್ ಬೇಕಂದ್ರೆ ಬ್ಯಾನರ್ ಒಂದು ರೆಡಿ ಮಾಡಿ. ಚಿಕ್ಕದು ಮಾಡ್ಕೊಂಡು ನಾವು ಸ್ಟೇಷನ್ ಇಂದ ಅಲ್ಲಿ ಹೋಗುವಾಗ ಸ್ವಲ್ಪ ಕ್ಯೂರಿಯಾಸಿಟಿ, ಯಾರೋ ಒಂದ್ ಕಡೆ ನೋಡಿದಾಗ ನಾವು ಅವ್ರಿಗೆ ಎಷ್ಟ್ ಜನ ಆಗುತ್ತೋ ಅಷ್ಟ್ ಜನ ಹೇಳಲಿಕ್ಕೆ ಅನುಕೂಲ ಆಗುತ್ತೆ ಅಂತ. ಖಂಡಿತ ಪಾಂಪ್ಲೆಟ್ಸ್ ಒಂದು ಬ್ಯಾನರ್ ಎರಡು ಕ್ಯಾರಿ ಮಾಡ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ. ಥ್ಯಾಂಕ್ ಯು ಮೇಡಮ್. ಒಳ್ಳೆ ವಿಶೇಷವಾದ ಆಲೋಚನೆ ಮಾಡಿದ್ದೀರಾ. ನಾವು ಅದನ್ನ ಮಾಡುವಂತ ಪ್ರಯತ್ನ ಮಾಡೋಣ. ಓಕೆ ಗುರುಜಿ, ಎಲ್ಲಾ ಹ್ಯಾಂಡ್ ರೈಸು ಅಭಿಪ್ರಾಯ ಮಾತು ಮುಗ್ದಿದೆ. ನೀಲಮ್ಮ ಅವ್ರು ಇದಾರಾ ಗ್ರೂಪಲ್ಲಿ? ಮೇಡಮ್, ನೀಲಮ್ಮ ಮೇಡಮ್, ನೀವು ಹ್ಯಾಂಡ್ ರೈಸ್ ಮಾಡಿ. ಮಾತಾಡಿ. ಲಕ್ಷ್ಮೀಕಾಂತ್ ಮಾತಾಡಿ. ನೀಲಮ್ಮ ಅವ್ರದ್ದು ಒಂದ್ ಸ್ವಲ್ಪ ನಂಬರ್ ಹಾಕ್ಬಿಟ್ರೆ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅವ್ರಿಗೆ ಯಾರಾದ್ರೂ ಪರಿಚಯ ಇದ್ರೆ ನಮ್ಮ ಯೂನಿಯನ್ ಹೇಳ್ಲಿಕ್ಕಲ್ಲ ಅನುಕೂಲ ಆಗುತ್ತೆ ಸರ್. ಸ್ವಲ್ಪ ನಂಬರ್ ಕಳ್ಸಿ. ಎಸ್ ಮೇಡಮ್, ಕಳಿಸ್ಕೊಡ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ಇನ್ನೊಂದು ಲಕ್ಷ್ಮೀಕಾಂತ ಮೇಡಮ್, ಇನ್ನೊಂದು ಅಲ್ಲಿ ಲೋಕಲ್ ಅಲ್ಲಿ ಇನ್ನು ಆಕ್ಟಿವ್ ಆಗಿ ಕೆಲಸ ಮಾಡೋರ್ನು ಒಂದು 4-5 ಜನನು ನೀಲಮ್ಮ ಮೇಡಮ್ ಜೊತೆಗೆ ಸೇರ್ಸ್ಬೇಕು. ಅದೇ ಸರ್, ಈಗ ಏನ್ ಮಾಡ್ತೀವಿ ಅಂದ್ರೆ ನಮ್ ಸೂಪರ್ವೈಸರ್ಸ್ ನಂಬರ್ ಎಲ್ಲ ತಗೊಂಡಿದೀನಿ. ಯಾಕಂದ್ರೆ ನಾನು ಇರುವಾಗ ಯಾರು ಇಲ್ಲ, ಎಲ್ಲ ಹೊಸಬ್ರಿದ್ದಾರೆ. ಈಗ ನಾನ್ ಬಿಟ್ಟು ಆಗ್ಲೇ 8 ವರ್ಷ ಆಗೋಯ್ತು. ಅಂಗನವಾಡಿ ವರ್ಕರ್ಸ್ ಯೂನಿಯನ್ ಅಂತೂ ಅವರೇ ಇರ್ತಾರೆ. ಅವ್ರಿಗೆ ಯಾರಾದ್ರೂ ಸುತ್ತಮುತ್ತ ಪರಿಚಯ ಇರೋರಿದ್ರೆ ಅವರಿಂದ ಒಬ್ರಿಗೂ ಅವರಿಂದ ಲಿಂಕ್ ಇದು ಮಾಡಿ ಒಂದು ವ್ಯವಸ್ಥೆ ಮಾಡೋಣ. ಸಾಧ್ಯವಾದಷ್ಟು ಮುಂದೆ ಬೆಳೀತಾ ಹೋಗುತ್ತೆ ಸರ್ ಇದು. ಅದೇ ಅದಕ್ಕೆ ಈಗ ಸ್ವಲ್ಪ ಅಲ್ಲಿ ಆಕ್ಟಿವ್ ಕೆಲಸ ಮಾಡೋರು ನೀಲಮ್ಮ ಮೇಡಮ್ ಜೊತೆಗೆ ಕೆಲಸ ಮಾಡೋರು ಬೇಕು. ಈಗ ಮಾಡ್ಕೊಡ್ತೀವಿ ಸರ್ ಅದು. ಸ್ವಲ್ಪ ಪರಿಚಯ ಮಾಡಿಕೊಟ್ರೆ ಅವ್ರವ್ರಿಗೆ ಈ ಪಾಂಪ್ಲೆಟ್ಸ್ ಅನ್ನೋದು ಅವ್ರು ಪ್ರಿಂಟ್ ಮಾಡ್ತಾರೆ. ಇವತ್ತು ಆಗಿರ್ಬೋದು ಮೋಸ್ಟ್ಲಿ. ಈಗ ಅವ್ರು ಅಲ್ಲೇ ರಾಯಚೂರಲ್ಲಿ ಇದ್ರೆ ಆ ಪಾಂಪ್ಲೆಟ್ಸ್ ಏನಾದ್ರು ಡಿಸ್ಟ್ರಿಬ್ಯೂಷನ್ ಏನಾದ್ರು ಹೇಳಿದ್ರೆ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಸ್ಬಿಟ್ಟು ಅಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡ್ಸಕ್ ವ್ಯವಸ್ಥೆ ಮಾಡಿಸ್ಕೊಡ್ತೀನಿ. ಎಸ್ ಮೇಡಮ್, ಅದು ಮಾಡಿ. ಓಕೆ, ಎಲ್ಲ ಮಾಡಿದ್ರೆ ಬೇಗ ಅಲ್ಲಿ ಪರಿಚಯ ಆಗತ್ತೆ ಎಲ್ಲರಿಗೂ. ಅದೇ ಒಂದ್ ವಾರ ಮಾತ್ರ ಟೈಮ್ ಇದೆ ಅದಕ್ಕೆ. ಹೌದು. ಆದಷ್ಟು ಪ್ರಯತ್ನ ನಾವೆಲ್ಲರೂ ಮಾಡೋಣ. ಓಕೆ ಸರ್. ರೈಟ್. ಸನ್ನೇಗೌಡ ಸರ್. ಥ್ಯಾಂಕ್ ಯು ಮೇಡಮ್, ಅತ್ಯುತ್ತಮವಾದ ಪ್ರಯತ್ನ ಮಾಡ್ತಾ ಇದ್ದೀರಾ, ಅದಕ್ಕಾಗಿ ಧನ್ಯವಾದಗಳು. ಎಸ್ ಸರ್, ಸನ್ನೇಗೌಡ ಸರ್ ಮಾತಾಡಿ. ನಮಸ್ತೆ ಮೇಡಮ್, ಆಲ್ಮೋಸ್ಟ್ ನಮಸ್ಕಾರ. ಸುಜಾತ ಮೇಡಮ್ ಮಾತಾಡಿದ್ ಕೇಳಿ ಬಹಳ ಖುಷಿ ಆಯ್ತು. ಅಷ್ಟೊಂದು ದೂರದಿಂದ ಬರ್ತಾ ಇದಾರೆ. ಅವ್ರ ಈ ವಯಸ್ಸಿನಲ್ಲಿ ಕೂಡ ಎಷ್ಟೊಂದು ಉತ್ಸಾಹವನ್ನು ತೋರಿಸ್ತಾ ಇದಾರೆ. ಒಂದು ಈಗೇನು ರೀಸೆಂಟ್ ಆಗಿ ಮಾತಾಡಿರಲ್ಲ ಮೇಡಮ್ ಅವರು ಕೊಟ್ಟಿರ್ತಕ್ಕ ಒಂದು ಸಲಹೆ ಚೆನ್ನಾಗಿದೆ. ಇವಾಗಲೇ ಒಂದ್ ಬ್ಯಾನರ್ ಅನ್ನ ಅಲ್ಲಿ ಶಾಂತಮ್ಮ ಮೇಡಮ್ ಅವರು ನೀಲಮ್ಮ ಅಲ್ರಿ ಅಲ್ಲಿರೋರು ನೀಲಮ್ಮ ರೆಡಿ ಮಾಡಿ ಒಂದ್ ಬ್ಯಾನರ್ ಆ ಸ್ಪಾಟ್ ನಲ್ಲಿ ಕಟ್ಟಿದ್ರೆ ಇಷ್ಟೇ ಡೇಟ್ ಐತಿ ಅಂತ ಹೇಳಿ, ಇಷ್ಟೊತ್ತಿ ಸ್ಟಾರ್ಟ್ ಆಗೈತಿ, ಇಂತಿಂತವೆಲ್ಲ ಚಿಕಿತ್ಸೆಗಳು ಸಿಗ್ತವೆ ಅನ್ನೋದನ್ನ ಹೇಳಿದ್ರೆ ನಮ್ಗೆ ಇನ್ನೂ ಈಸಿ ಆಗುತ್ತೆ. ಅಲ್ಲಿ ಅಕ್ಕಪಕ್ಕದವರೆಲ್ಲ ನೋಡೋದ್ರಿಂದ ಒಂಥರ ಅಟ್ರಾಕ್ಷನ್ ಆಗ್ತಾರಂತ ಒಂದು ಕೆಲವು ಮಾಸ್ಟರ್ಸ್ ಇಲ್ಲಿ ಆಸಕ್ತಿಯಿಂದ ನಿನ್ನ ಕಿವಿ ಹಿಂಡಿದ್ದಕ್ಕೆ ಏನೋ ಆಸಕ್ತಿ ತೋರಿಸ್ತಾ ಇದಾರಂತ ಅನಿಸ್ತಾ ಇದೆ. ಖುಷಿ ಆಗುತ್ತಾ ಇದೆ. ಇನ್ನೊಂದು ಸ್ನೇಹಿತರೆ, ಒಟ್ಟಾರೆ ಕೆಲವ್ರಿಗೆ ಹೇಳ್ತಾ ಇದ್ದೇನೆ, ರೈತರಿದ್ರೆ ಇಡೀ ರಾಜ್ಯದಲ್ಲಿ ನಾನು ಕೂಡ ಸಾವಯವ ಕೃಷಿ ಒಬ್ಬ ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ ಒಟ್ಟಾರೆ 16 ಲಕ್ಷ ಜನ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಒಂದು ಗ್ರೂಪ್ ಇದೆ ನಮ್ದು. 16 ಲಕ್ಷ ಜನ ಅದಾರೆ, ಒಬ್ರಲ್ಲ ರೈತರು ಎಲ್ಲ ಸಾವಯವ ಕೃಷಿ ಮಾಡ್ತಕ್ಕಂಥವ್ರು. ಅವ್ರಿಗೆ ಸರಿಯಾದ ಮಾರ್ಗದರ್ಶನ ಇಲ್ಲ, ಪಾಪ ಅವರು ಸೈಲೆಂಟ್ ಆಗಿದ್ದಾರೆ. ಇನ್ನೊಂದು ಸಮಗ್ರ ಅಂತ ಒಂದು ಗ್ರೂಪ್ ಸ್ಟಾರ್ಟ್ ಆಗಿದೆ ಇವಾಗ. ಬೆಂಗಳೂರಿನಿಂದ ಸ್ಟಾರ್ಟ್ ಮಾಡಿದ್ರು ಒಬ್ರು ಪ್ರದೀಪ್ ಅಂತ ಹೇಳ್ಬಿಟ್ಟು. ಒಂದೊಂದು ಅಂಗನವಾಡಿ ಟೀಚರ್ಸ್, ಆಮ್ಯಾಕೆ ಸ್ಕೂಲ್ ಆಯಾಗಳು, ಮಾಸ್ಟರ್ಸ್, ಈ ತರ ಏನೆಲ್ಲ ಅದಾರೆ, ಮಿಲ್ಕ್ ಸೊಸೈಟಿ ಬರ್ತಾವಲ್ಲ, ಕೋಆಪರೇಟಿವ್ ಸೊಸೈಟಿ, ಅವೆಲ್ಲರಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಗ್ರೂಪ್ ಇದೆ. ಸುಮಾರು ಲಕ್ಷ ಗಂಟೆ ಗ್ರೂಪ್ ಇದೆ ಅದು. ಅಲ್ಲಿ ಯಾರಾದ್ರೂ ಸಮಗ್ರ ಅಂತ ನಿಮಗೆ ಪರಿಚಯ ಇದ್ರೆ ಅಲ್ಲೂ ಕೂಡ ಇದನ್ನ ಸ್ಪ್ರೆಡ್ ಮಾಡ್ಬೋದು. ನಾನು ಡೈಲಿ ಕಾರ್ಯಕ್ರಮ ನಡೀತಕ್ಕಂಥದ್ದನ್ನ ನಾನು ಸ್ಟೇಟಸ್ ಇಡ್ತಾ ಇದ್ದೇನೆ. ಮೊದ್ಲೆಲ್ಲ 10, 20, 50 ಜನ ಇದ್ರು ನನ್ನ ಸ್ಟೇಟಸ್ ನೋಡೋರು. ಇವಾಗ 250, 300 ಜನ ಆಗಿದ್ದಾರೆ. ಪ್ರತಿದಿನ 300 ಜನ ನೋಡ್ತಾ ಇದಾರೆ. ಬಟ್ ರಿಯಾಕ್ಟ್ ಮಾಡ್ತಾ ಇಲ್ಲ. ನೋಡ್ತಾ ಇದಾರಲ್ಲ, ಖುಷಿ ಪಡ್ತಾ ಇದೆ. ನೆಕ್ಸ್ಟ್ ಹಂತವಾಗಿ ಬಿಟ್ಟು ಅದನ್ನ ಸಪ್ರೇಟ್ ಆಗಿ ಕಳಿಸಿ. ಆಗ್ಲೇ ಸರ್ ಹೇಳಿದ್ರಲ್ಲ, ಸಪ್ರೇಟ್ ಆಗಿ ಮೇಡಮ್ ಅವ್ರ ಹೇಳಿದ್ರೆ, ಮನೋರಮಾ ಮೇಡಮ್ ಹೇಳಿದಂಗೆ
ಸಪರೇಟ್ ಆಗಿ ಅವ್ರಿಗೆ ಕಳಿಸಿ ಇದನ್ನ ನೋಡ್ರಿ ಇಂಪಾರ್ಟೆಂಟ್ ಇದೆ ಚೆನ್ನಾಗಿದೆ ಅಂತ ನಾವು ಗೈಡ್ ಮಾಡಿದ್ರೆ ಅಟ್ಲೀಸ್ಟ್ ನಾವು ಒಬ್ಬೊಬ್ರಿಗೆ ನಾವು ಮೈಂಡ್ ಓಪನ್ ಮಾಡ್ಬೋದಲ್ಲ ಅಂತ ಹೇಳಿ ಈ ತರ ವಿಷಯನ ಸ್ಪ್ರೆಡ್ ಮಾಡ್ತಾ ಹೋಗ್ತೇವೆ ನಾವು. ಬಟ್ ಇಲ್ಲಿ ಕಲಿಸ್ತಕ್ಕಂಥ ಟ್ರೀಟ್ಮೆಂಟ್ ಮಾಡ್ತಕ್ಕಂಥ ಸಂಖ್ಯೆ ಕಡಿಮೆ ಆಗುತ್ತೆ ಸ್ನೇಹಿತರೆ. ಬಹುಶಃ ನನಗೆ ರಾಯಚೂರಲ್ಲಿ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಟ್ರೀಟ್ಮೆಂಟ್ ಮಾಡಕ್ ಆಗ್ಲಿಕ್ಕಿಲ್ಲ ಅನ್ಸುತ್ತೆ. ಇವಾಗ್ಲೇ ನಾನು ನೋಡೋದ್ರಿಂದ ಜನ ಬರೋದನ್ನ ನೋಡಿದ್ರೆ ಅಂದ್ರೆ ಸಾವಿರಾರು ಜನ ಬಂದಾಗೆ ನಮ್ಮಲ್ಲಿ ಎಷ್ಟಿದ್ದಾರೆ ಟ್ರೀಟ್ಮೆಂಟ್ ಮಾಡೋರು ಒಂದು ಬೆರಳು ಎಣಿಕೆ ಜನ ಇದ್ದಾರೆ. ಅವ್ರ ಕಡೆಯಿಂದ ಅಷ್ಟು 100 ಜನ ಟ್ರೀಟ್ಮೆಂಟ್ ಮಾಡಕ್ಕಾಗಲ್ಲ. ಹಂಗಾಗಿ ಟ್ರೀಟ್ಮೆಂಟ್ ಮಾಡ್ತಕ್ಕಂಥ ವೈದ್ಯರ ಅವಶ್ಯಕತೆ ಇಲ್ಲಿದೆ. ಅದಕ್ಕೆ ಯಾರೆಲ್ಲ ಇಲ್ಲಿ ಇಷ್ಟು ವರ್ಷದಿಂದ ತಿಂಗಳಿಂದ ಕಲಿತಾ ಇದ್ದೀರಾ ನೀವು ರೆಡಿ ಆಗ್ರಿ. ಇದ್ರ ಲಾಸ್ ಅಂತ ಏನಿಲ್ಲ. ನೀವು ಮನೆಯಲ್ಲಿ ಇದನ್ನೊಂದು ಶಾಪ್ ಮಾಡ್ಕೊಂಡು ಉಚಿತವಾಗಿ ಟ್ರೀಟ್ಮೆಂಟ್ ಕೊಡ್ತಿದ್ದನ್ನ ಸ್ಟಾರ್ಟ್ ಮಾಡಿದ್ರೆ ಸ್ವಲ್ಪ ಹಣಕಾಸು ತಗೊಂಡು ನೀವು ಮಾಡ್ಬೋದು. ಈಗ ನಮ್ಮ ನಾಗರಾಜ್ ಗುರುಜಿ ಅವ್ರು ಮಾಡ್ತಾರೆ. ಅಂತಂದ್ರೆ ಯೋಗಗಳ ಬಂದಾಗ ಒಂದು ಕಾಯಿಲೆ ಅಂತ ಬಂದಾಗ ಅವ್ರಿಗೆ ಟ್ರೀಟ್ಮೆಂಟ್ ಮಾಡಿ ಅಲ್ಲಿ ಸ್ವಲ್ಪ ಹಣ ತಗೊಳ್ತಾ ಇದಾರೆ. ಅದು ತಪ್ಪೇನಿಲ್ಲ. ಅದು ಈ ತರ ಇಲ್ಲಿ ಮಾಸ್ಟರ್ಸ್ ಬೇಕಾಗಿದೆ. ಎಲ್ಲರೂ ಕೂಡ ಕಲಿಲಿಕ್ಕೆ ರೆಡಿ ಆಗ್ರಿ. ಬರೀ ಕಲ್ತು ಕೈ ಬಿಟ್ರೆ ಆಗಲ್ಲ. ಯಾಕಂದ್ರೆ ಇದು ಒಂದು ಉದಾಹರಣೆ ಹೇಳ್ಬೇಕಂತಂದ್ರೆ ಎಷ್ಟೋ ಜನ ಇಲ್ಲಿ ಸಮಾಜದಲ್ಲಿ LLB ಮುಗಿಸ್ತಾರು ಫಸ್ಟ್ ಕ್ಲಾಸ್ನ್ಯಾಗ ಪಾಸ್ ಆಗಿ ಇದಾರೆ, ಕೃಷಿ ಕಾಯಕ ಮಾಡ್ತಿದಾರೆ. ಬಟ್ ಅವ್ರ ಮನ್ಯಾಗ ಅಂತಂಗ್ ಹೊಡೆದಾಡಿದ್ರ ಕೇಸ್ ತಗೊಂಡು ಬೇರೆ ವಕೀಲರ ಹತ್ರ ಹೋಗ್ತಾರೆ. ಅಂದ್ರೆ ಓದಿರ್ತಾರೆ, ಡಿಗ್ರಿ ತಗೊಂಡಿರ್ತಾರೆ, ಪಾಸ್ ಆಗಿರ್ತಾರೆ, ಬಟ್ ಕೇಸ್ ಬಂದಾಗ ತಮ್ಮದೇ ಅಂತ ಬಂದಾಗ ಬೇರೆ ಹತ್ರ ಹೋಗ್ತಾರೆ. ಹಿಂಗ ಎಷ್ಟು ಜನ ಕೃಷಿಯನ್ನು ಓದಿದ್ದಾರೆ, ಬಟ್ ಹೊಲಕ್ಕೆ ಏನಾದ್ರೂ ಬೆಳೆಗಳಿಗೆ ಇಂತಿಂತ ಕಾಯಿಲೆ ಬಂದೈತಿ ಅಂತಂದ್ರೆ ಬೇರೆ ಸಲಹೆಗಾರ ತೊಗೊಳಕ್ ಹೋಗ್ತಾರೆ. ಓದಿದ್ದೆ ಅದನ್ನ ಬೇರೆ. ಆದ್ರೆ ನಾ ಹೇಳೋದು ಇಷ್ಟೇ, ನೀವು ಕಲ್ತೀರಿ ಅಂತಂದ್ರೆ ಮತ್ತೊಬ್ರ ಹತ್ರ ನಾವು ಟ್ರೀಟ್ಮೆಂಟ್ ಹೋಗ್ಬೇಡ. ನಾವೇ ರೆಡಿ ಆಗ್ಬಿಟ್ರೆ 4 ಜನಕ್ಕೆ ಕೊಡ್ಬೋದಲ್ಲ, ನಮಗೂ ಉಪಯೋಗ ಆಗುತ್ತೆ, ಕುಟುಂಬಕ್ಕೂ ಉಪಯೋಗ ಆಗುತ್ತೆ. ಈ ತರ ಎಲ್ಲರೂ ಕೂಡ ಅಳವಡಿಸಿ ಹೇಳ್ರಿ, ಕಲೀರಿ. ಬರೀ ಕೇಳಿ ಕೈ ಬಿಡೋದಷ್ಟ ಆಗ್ಬಾರ್ದು, ಕಲೀರಿ. ನೀವು ಕೂಡ ಹೇಳಂತ ಮಾಸ್ಟರ್ ಆಗ್ಬೇಕು ಅನ್ನೋ ನನ್ನ ಉದ್ದೇಶ. ಎಲ್ಲರೂ ರೆಡಿ ಆಗ್ರಿ. ನಿಮ್ಗೆ ಯಾರೆಲ್ಲ ಮಕ್ಕಳಿದಿರಿ ಅವ್ರಿಗೆ ತಿಳಿಸಿ, 1 ಸಲ 2 ಸಲ ಬಿಟ್ಟು ಹೇಳ್ರಿ, ಅವರೇ ರೆಡಿ ಆಗ್ತಾರೆ ಹಂತವಾಗಿ. ಇಲ್ಲಿ ಯಾವ್ದು ಸಿಟ್ ಮಾಡಂಗಿಲ್ಲ. ಯಾಕಂದ್ರ ಅವ್ರ ರೆಕಾರ್ಡ್ ಅಂತ ಹೇಳ್ತಾರಲ್ಲ, ಆ ರೆಕಾರ್ಡ್ನಾಗ ಬಂದ್ಬಿಟ್ರೆ ಅವ್ರು ಇದನ್ನೇ ಮಾಡಿ ಹೋಗ್ಬೇಕು ಅಂತ ಹೇಳಿ. ಬಟ್ ಗೈಡ್ ಮಾಡೋದು ನಮ್ ಕೆಲಸ. 7 ವರ್ಷದ ತನ ಮಗು ಏನ್ ಕಲ್ಸ್ಬೇಕು ಅದನ್ನ ಕಲ್ಸೋದೇ ನಮ್ ಕರ್ತವ್ಯ. ಅದು 14ನೇ ವಯಸ್ಸಿನಾಗ ಏನ್ ತಗೊಳ್ತೈತಿ ಮುಂದೆ ಜೀವನದಾಗ ಏನ್ ಆಗ್ಬೇಕು ಆಕನವ. ಯಾಕಂದ್ರೆ ಎಷ್ಟೋ ಋಷಿ ಮುನಿಗಳ ಮಕ್ಕಳು ಕ್ರೂರಿಗಳಾಗಿದ್ದಾರೆ. ಎಷ್ಟೋ ಕ್ರೂರಿಗಳ ಮಕ್ಕಳು ಇವತ್ತು ಮಹಾತ್ಮರಾಗಿದ್ದಾರೆ. ಅದಕ್ಕೆ ಅವ್ರ ಆಕಾಶಕ್ಕೆ ರೆಕಾರ್ಡ್ನಾಗ ಏನಾಗಿ ಬಂದಿದೆ ಗೊತ್ತಿಲ್ಲ. ಬಟ್ ನಮ್ಮ ಸೇವೆ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಇಷ್ಟು ಸೇವೆ ಮಾಡಿ ಕಲ್ತದನ್ನ ತಿಳ್ಕೊಂಡು 4 ಜನ ಪ್ರಚಾರ ಮಾಡಿ ನಾವು ಜನ್ಮದಿಂದ ಮೋಕ್ಷ ಹೊಂದನ, ಪುನೀತರಾಗನ, ಕೃತಾಕೃತರಾಗನ ಅಂತ ಹೇಳಾಕ 2 ಮಾತು ಹೇಳಾಕ ಇಷ್ಟಪಡ್ತೀನಿ ಸ್ನೇಹಿತರೆ. ಧನ್ಯವಾದಗಳು. ನಾನು ಕೂಡ ಬರ್ತಾ ಇದ್ದೇನೆ ರಾಯಚೂರಿಗೆ. ಥ್ಯಾಂಕ್ ಯು ಸರ್. ಅದ್ಭುತವಾದ ಮಾತುಗಳನ್ನ ಹೇಳಿದ್ರಿ. ನೀವಿದ್ರೇನೆ ಎನರ್ಜಿಯಲ್ಲಿ. ಓಕೆ, ಅದ್ಭುತ ಎನರ್ಜಿ. ಎಲ್ಲ ವೈಬ್ರೇಷನ್ಸ್ ಅಷ್ಟೇ. ವೇದಿಕೆ ನಿಮ್ದೇ ಎಲ್ಲ. ತಮ್ಮ ಆಶೀರ್ವಾದ ಸರ್. ಥ್ಯಾಂಕ್ ಯು ಸನ್ನೇಗೌಡ್ರೆ. ಥ್ಯಾಂಕ್ ಯು ಸೋ ಮಚ್. ಓಕೆ ಸರ್, ನಿಮ್ಮ ಮಾತಿಗೆ ಪ್ರತಿಕ್ರಿಯೆಯಾಗಿ ಈಗಾಗಲೇ ಸಮಗ್ರ ಸ್ವಾಸ್ಥ್ಯ ಹಬ್ಬ ನೋಡಿದಾದ ಮೇಲೆ ಮೊಟ್ಟ ಮೊದಲನೇ ಬಾರಿಗೆ ನೀಲಮ್ಮ ಮೇಡಮ್ ಅದು ವೈಬ್ರೇಷನ್ ಆಯ್ತು ಅವ್ರಿಗೂ. ನಾನು ಈ ತರ ಮಾಡ್ಬೇಕಲ್ಲ ಅಂತ ಒಂದು ಕಂಪನ ಉಂಟಾಯ್ತು. ಹಾಗಾಗಿ ಅವರು ಈ ಸಮಗ್ರ ಸ್ವಾಸ್ಥ್ಯ ಹಬ್ಬನ ರೆಡಿ ಮಾಡಿದ್ರು. ಅದಾದ್ಮೇಲೆ ಗೀತಾ ಮೇಡಮ್ ಈಗ ಮುಂದೆ ಬಂದಿದ್ದಾರೆ. ನಾನು ನಮ್ಮೂರಲ್ಲಿ ಈ ತರ ಹಬ್ಬ ಮಾಡಿಸ್ತೀನಿ ಅಂತ ಹೇಳಿದ್ರು. ಅದಾದ್ಮೇಲೆ 3ನೇ ಒಳಾಗಿ ನನಗೂ ಕೂಡ ರಾತ್ರಿ ಯೋಚನೆ ಬಂತು ಗುರುಜಿ. ಕುಪ್ಪೂರಲ್ಲಿ ನಮ್ಮ ತಂದೆ ಮನೆಯಲ್ಲಿ ಈ ತರ ಮಾಡಿದ್ರೆ ಸುಮಾರು 1,000 ಜನಕ್ಕಿಂತ ಹೆಚ್ಚು ಜನನ ಅಲ್ಲಿ ಕರೆಸಿ ಅಲ್ಲಿ ಆ ಭಾಗದಲ್ಲಿ ಇರುವವರೆಗೂ ಕೂಡ ಈ ಜ್ಞಾನವನ್ನು ಮುಟ್ಸುವಂತ ಪ್ರಯತ್ನ ಮಾಡೋಣ ಅಂತ ಯೋಚನೆ ಬಂದಿದೆ ಗುರುಜಿ. ಎಲ್ಲ ನಿಮ್ಮ ಆಶೀರ್ವಾದ ಗುರುಜಿ. ಇಲ್ಲೇ ಮಾಡಿ. ನನ್ನ ಹಾವೇರಿಗೆ ನಿಯರೆಸ್ಟ್ ಇತ್ತು ಅಂದ್ರೆ ಸುತ್ತಮುತ್ತಲ ಒಂದು 200 ಕಿಲೋಮೀಟರ್ ಅಂತ ನಾನು ಅವಶ್ಯ ಬಂದೇ ಬರ್ತೇನೆ. ಯಾಕಂದ್ರೆ ನಾಳೆ ನಾ ಬರ್ತಾ ಇರೋದು ರಾಯಚೂರಿಗೆ 300-305 ಕಿಲೋಮೀಟರ್ ಆಗುತ್ತೆ. ಬಟ್ ನಾನು ಕೃಷಿಕನಾಗಿರೋದ್ರಿಂದ ಮನೇಲಿ ಜವಾರಿ ಹಾಕ್ಲಿರೋದ್ರಿಂದ ನಾನೇ ಕೆಲಸ ಮಾಡ್ಕೋಬೇಕಾದ್ರಿಂದ ಜಮೀನಲ್ಲೇ ಇರೋದು. ನಾನೀಗ ಕರೆಂಟ್ ಶಿಫ್ಟ್ ಬೇರೆ ರಾತ್ರಿ 3 ಗಂಟೆಗೆ ಹಾಕ್ತಾನೆ. ಎಷ್ಟ ಕೆಲಸ ಕಾರ್ಯಗಳೊಳಗೇನೆ ನಾನು ಒಂದೇನೋ ಸಮಾಜ ಸೇವೆ ಮಾಡ್ಬೇಕು. ಯಾಕಂದ್ರೆ ಇಲ್ಲಿ ದುಡ್ಕೋಬಹುದು ನಾವು. ದುಡ್ಡು ಏನ್ ಸಾಧನೆ ಮಾಡ್ತಾನೆ ಬಾಳ ಅಂದ್ರೆ ಒಂದ್ ದಿವಸ ಮಣ್ಣಾಗ ಒಯ್ದು ಇಡ್ತಾರ ನನ್ನ ಅಷ್ಟೇ. ಯಾರು ನೆನಸ್ತಾರ ನನ್ನ? ಅಟ್ಲೀಸ್ಟ್ ಒಂದಿಷ್ಟು ರಾಜ್ಯದಿಂದ ಅಡ್ಡಾಡಿ ನನಗೆ ತಗೊಂಡಿರ್ತಕ್ಕಂಥ ಜ್ಞಾನ ಹಂಚಿದಾಗ ಏನೋ ಒಂದಿಷ್ಟು ಸಮಾಜಕ್ಕೆ ಒಳ್ಳೇದು, ನನ್ನ ಜನ್ಮದ ಪಾವನ ಆಗುತ್ತಲ್ಲ ಅನ್ನೋ ಉದ್ದೇಶ. ಇದನ್ನ ಎಲ್ಲರೂ ಪಾಲಿಸ್ರಿ ಅಂತ ಹೇಳ್ತೇನೆ. ಅಂತ ನಂದು ಹೆಚ್ಚು ಅಂತ ಹೇಳಲ್ಲ. ನನ್ನಲ್ಲೂ ಕೂಡ ಲೋಪದೋಷಗಳು ಇರ್ತಾವ, ಕಲಿಯೋದಿದೆ. ಯಾಕಂದ್ರೆ ಒಂದ್ ತಕ್ಷಣ ಎಲ್ಲದೂ ಕಲ್ತ್ಬಿಟ್ಟೇನೆ ಪರಿಪೂರ್ಣ ಅಂತ ಹೇಳಕ್ಕಾಗಲ್ಲ. ಎಷ್ಟು ಕಲ್ತ್ರು ಕಡಿಮೆನೆ. ಯಾಕಂದ್ರೆ ಇಲ್ಲಿ ಪತ್ರಿಜಿ ಅವ್ರು ಕೊಟ್ಟಿರ್ತಕ್ಕಂಥ ಜ್ಞಾನ ನಮಗೆ ಬಹಳ ಸರಳ ಇದೆ. ಹೇಳ್ಬೇಕಂದ್ರೆ ನಾನು ಪೂಜೆ ಮಾಡ್ತಾ ಇದ್ದೆ, ಲಿಂಗ ಪೂಜೆ ಮಾಡ್ತಾ ಇದ್ದೆ, ಆರಾಧನೆ ಕುಂತೆ ಅಂದ್ರೆ ಪೂಜೆಗೆ ತಾಸ್ಗಂಡ್ಲೆ ಕುಂದಿರ್ತಿದ್ದೆ. ಆದ್ರೂ ನಾನು ಸತ್ಯಾನ್ವೇಷಣೆ ಮಾಡೀನಿ, ಬಿಟ್ಟಿಲ್ಲ. ಯಾಕಂದ್ರೆ ಇದೇ ಜಮೀನಲ್ಲಿ ನಾನು ಇತ್ತಿರೋ, ಇದೇ ಜಮೀನಲ್ಲಿ ನಾನು ನೈಟ್ ಜ್ಯೋತಿ ರೂಪದಲ್ಲಿ ಅದು ಗೋಚರ ಆಗೋವರೆಗೂ ಬಿಟ್ಟಿಲ್ಲ. ಅದನ್ನ ಆ ಬೆಳಕಿನ ರೂಪದಲ್ಲಿ ನನಗೆ ಬೇಕು ಅಂತ ಹೇಳಿ ಕಂಡ್ಕೊಂಡವನು. ಅದಕ್ಕೆ ಇದೇ ಇದು, ಎಲ್ಲರೂ ಸೇರಿ ಹಂಚ್ಕೊಳ್ಳೋಣ ಅನುಭವನ, ಕೃತಾರ್ಥರಾಗಣ. ಜ್ಞಾನನ ಎಷ್ಟು ಹಂಚಿದ್ರು ಕಡಿಮೆ, ಎಷ್ಟು ಕಲ್ತ್ರು ಕಡಿಮೆನೆ. ದುಡ್ಡನ್ನ ಕೊಟ್ರೆ 10 ಲಕ್ಷ ನಾ ನಿಮಗೆ ಕೊಟ್ಟೆ ಅಂತಂದ್ರೆ ಅದನ್ನ ಬಾಳ ಅಂದ್ರೆ ಬಡ್ಡಿ ಅಂತ ಇಟ್ರೆ ಒಂದು 10 ಲಕ್ಷ ದುಡ್ಡು 20 ಲಕ್ಷ ಆಗುತ್ತೆ ಅಷ್ಟೇ. ಜ್ಞಾನ ಹಂಗಲ್ಲ, ಬೆಲೆನ ಕಟ್ಟಕ್ಕಾಗಲ್ಲ. ಎಷ್ಟೋ ನೋವುಗಳನ್ನ, ಕಷ್ಟಗಳನ್ನ ದೂರ ಮಾಡ್ಕೋಬಹುದು. ಈ ತರ ವಿಷಯಗಳನ್ನ ಹಂಚ್ಕೊಳ್ಳೋಣ. ಎಲ್ಲರೂ ನೆಮ್ಮದಿ ಜೀವನ
ಮಾಡೋಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಕೇಳಿದ್ದು ತಮ್ಮೆಲ್ಲರಿಗೂ ಹೊಂದಿಸ್ತೇನೆ. ಜೊತೆಗೆ ಇಲ್ಲಿ ಏನಾದ್ರೂ ಒಂದು ಮಾತಿನಲ್ಲಿ ಸ್ವಲ್ಪ ನಮ್ಮ ಹಾವೇರಿ ಜಿಲ್ಲೆ ಭಾಷೆ ಪದಗಳು ಹೊರಟಿರ್ಬೋದು ಅನ್ಸುತ್ತೆ, ಕೆಲವರಿಗೆ ಹರ್ಟ್ ಆಗ್ಬೋದು, ಕ್ಷಮೆ ಇರ್ಲಿ. ಯಾಕಂದ್ರೆ ನಾವು ಮಾತಾಡೋದು ಹಂಗೆ ಏನ್ ಮಾಡಕ್ಕಾಗಲ್ಲ, ಬೈ ಬರ್ತ್ ಅಂತ ಹೇಳ್ತಾರಲ್ಲ ಹಂಗೆ. ಏನಾದ್ರೂ ಸಲಹೆ ಸೂಚನೆ ಯಾರಾದ್ರೂ ಕೊಡೋದಿದ್ರೆ ಸಣ್ಣವ್ರಿದ್ರು ಕೂಡ ನಾ ತಗೊಳಕ್ಕೆ ಯಾವಾಗ್ಲೂ ರೆಡಿ ಇರ್ತೇನೆ ನಾನು. ಸರ್ ಹಿಂಗಲ್ಲ, ಈ ತರ ಮಾಡಿ ಅಂತಂದ್ರೆ ವೇದಿಕೆಯಲ್ಲಿ ಏನೇ ಬಂದ್ರು ಎಲ್ಲ ಅಕ್ಸೆಪ್ಟೆನ್ಸಿ ಮಾಡೋದನ್ನ ನಮ್ಮ ವೇದಿಕೆ ಹೇಳ್ಕೊಟ್ಟಿದೆ, ಗುರುಗಳು ಹೇಳ್ತಾ ಇರ್ತಾರೆ. ಯಾವ್ದನ್ನು ನಾವೇನು ಅನ್ಯತಾ ಭಾವಿಸೋದಿಲ್ಲ ಸರ್. ಏನೇ ಹೇಳಿದ್ರು ಎಲ್ಲ ಅಕ್ಸೆಪ್ಟೆನ್ಸಿ ಅಷ್ಟೇ ಸರ್. ಥ್ಯಾಂಕ್ ಯು ಸರ್. ಕೊನೆಯದಾಗಿ ಸುಜಾತ ಮೇಡಮ್ ಮಾತಾಡಿ ಮೇಡಮ್. ಅನ್ಮ್ಯೂಟ್ ಆಗಿಲ್ಲ. ಥ್ಯಾಂಕ್ ಯು ಸರ್. ಸಣ್ಣೇಗೌಡರು ತುಂಬಾ ಹೃದಯದಿಂದ ಹೇಳುತ್ತಾರಲ್ಲ, ಹೀಗಾಗಿ ನಮ್ಮ ಎಲ್ಲಾ ಹೃದಯವರಿಗೂ ನಾಟುತ್ತದೆ ಅದು. ಸರ್, ಸಣ್ಣೇಗೌಡ ಸರ್, ನೀವು ಭೂಮಿ ತಾಯಿಯನ್ನು ಎಷ್ಟೊಂದು ಪ್ರೀತಿಸುತ್ತೀರಲ್ಲ, ನಿಮ್ಮ ಭಾವನೆಯಿಂದ ನಮಗೆ ತಿಳಿಯುತ್ತದೆ. ಆಮೇಲೆ ನಿಮ್ಮ ಹಿಂದಿರುವ ಸುತ್ತಮುತ್ತ ಹಸಿರನ್ನು ನೋಡಿ ಅಂತೂ ತುಂಬಾ ಮನಕ್ಕೆ ಹೃದಯಕ್ಕೆ ತುಂಬಾ ತಾಗುತ್ತಿದೆ ಸರ್. ನೀವು ಹೀಗೆ ದುಡಿತಾ ಇದ್ದರೆ ನಮ್ಮ ದೇಶ ತುಂಬಾ ಮುಂದೆ ಹೋಗುತ್ತಿದೆ ಸರ್. ಹೀಗೆ ನೀವು ಸಲಹೆಯನ್ನು ಕೊಡುತ್ತಾ ಹೋಗಿರಿ ಎಂದು ನಾನು ಕೇಳಿಕೊಳ್ಳುತ್ತೇನೆ ಸಣ್ಣಗೌಡರ್ ಸರ್. ಥ್ಯಾಂಕ್ ಯು. ಪ್ರಚಾರ ಅದ್ಭುತವಾದ ಸಂದೇಶ ಇದು. ಕೊನೆ ಅಂತ ಹೇಳ್ತಾ ಇದ್ರೆ ಮುಂದುವರಿತಾ ಇದೆ ಅಂತಂದ್ರೆ ತುಂಬಾ ಎಲ್ರಿಗೂ ಇಡ್ಸಿರುವಂತಹ ವಿಚಾರ ಇದು ಅಂತ ಹೇಳ್ತಾ ಉಮಾ ಮೇಡಮ್ ಮಾತಾಡಿ. ಎಸ್ ಮೇಡಮ್. ಮಾಡ್ಕೊಳ್ಳಿ. ಹಲೋ, ನಮಸ್ಕಾರ ಗುರುಗಳೇ. ನಮಸ್ಕಾರ ಮೇಡಮ್. ಕೇಳಿಸ್ತಿದೆ ಮೇಡಮ್, ಮಾತಾಡಿ. ಕೇಳಿಸ್ತಾ ಇದೆಯಾ? ಎಸ್ ಮೇಡಮ್. 2 ದಿನ ಮನೋರಮಾ ಮೇಡಮ್ ಹೇಳಿದ್ದು ತುಂಬಾ ಮನಸ್ಸಿಗೆ ನಾಟಿತ್ತು ಮೇಡಮ್. ಅದು ಬಹಳಷ್ಟು ಅದ್ಭುತ. ನಿಜವಾಗಿ ನೋಡಿದ್ರೆ ಜ್ಞಾನೋದಯ, ಅರಿವು ಇದೆಲ್ಲ ನಮ್ಮ ಪರಿವರ್ತನೆ ಆಗ್ಲೇಬೇಕು. ನಾವು ಸಾಕ್ಷಾತ್ಕಾರ ಆದಾಗ ಮಾತ್ರ ಇದೆಲ್ಲ ಸಾಧ್ಯತೆ. ಉಸಿರೇ ಆತ್ಮ, ಆತ್ಮವೇ ಉಸಿರು ಅಂತ ಹೇಳಿದ್ರು. ಎಷ್ಟು ಅವರು ಹೇಳೋದನ್ನು ಕೇಳಿದ್ರೆ ಇನ್ನು ಕೇಳ್ಬೇಕನ್ನುವಂತ ಉಲ್ಲಾಸ, ಹವ್ಯಾಸ ಬರುತ್ತೆ. ಕೇಳಲೇಬೇಕು ಅನ್ನೋಂತಹ ಮನ್ಸಿಗೆ ಆನಂದ ಆಗತ್ತೆ. ಆಮೇಲೆ ಈಗ 2 ದಿನದಿಂದ ಆತು ಅವ್ರು ಹೇಳಿದ್ರು ಬಹಳಷ್ಟು ಮನ್ಸಿಗೆ ನಾಟುವಂಥದ್ದು. ಅದು ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಆಮೇಲೆ ಈಗ 2 ದಿನ ಆತು ನಮ್ಮ ಸಹೋದರ ಆದಂತಹ ಇದೇ ಭಾಗದಲ್ಲಿರುವಂತಹ ಸಣ್ಣೇಗೌಡರು ಒತ್ತಿ ರಾಯಚೂರ್ ಬಗ್ಗೆ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ತುಂಬಾ ಇಷ್ಟು ಜನ ಸೇರ್ತಾರಂದ್ರೆ ಅದ್ಭುತವಾದಂತಹ ಪ್ಲೇಸ್ ಇರ್ಲೇಬೇಕು. ಇದು ನೋಡಿದ್ರೆ ಒಂದ್ ರೀತಿಯಿಂದ ಕುಗ್ರಾಮ ಅಂದ್ರೆ ನಮ್ಮ ಬೆಂಗಳೂರಷ್ಟು ಈಸಿ ಅಲ್ಲ. ಸರಳವಾಗಿ ನಾವು ಬೆಂಗಳೂರಿಗೆ ಬರ್ತೀವಿ, ಆದ್ರೆ ರಾಯಚೂರ್ಗೆ ಅಷ್ಟು ದೂರ ಆಗತ್ತ. ಆದ್ರೂ ಎಲ್ಲರೂ ಬರ್ತಾ ಇದ್ದಾರೆ ಅಂದ್ರೆ ಈ ಸಂಭ್ರಮ, ಸ್ವಾಸ್ಥ್ಯ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅಂದ್ರೆ ಬಹಳಷ್ಟು ದೊಡ್ಡದಾದಂತಹ ಸಂಭ್ರಮ. ಈ ನಮ್ಮ ಭಾಗದಲ್ಲಿ ಕೂಡ ಇಂತಹ ಸಂಭ್ರಮಗಳು ಆಗ್ಲಿ ಅಂತ ನಾನು ಕೂಡ ಆಶಿಸ್ತೀನಿ. ಸಂತೋಷ, ಬಹಳಷ್ಟು ಸಂತೋಷವಾಯ್ತು. ಆಮೇಲೆ ಇನ್ನೊಂದೇನಂದ್ರೆ ಈಗ ಎಲ್ಲರೂ ಇಂತಹ ಕಾರ್ಯಕ್ರಮಗಳು ಮಾಡ್ಲಿಕ್ಕೆ ಮೊಟ್ಟ ಮೊದಲು ನಮ್ಮ ವಿಭಾಗದ ನೀಲಮ್ಮ ಸಹೋದರಿಯರು ಮೊಟ್ಟ ಮೊದಲು ಹೆಜ್ಜೆ ಇಟ್ಟಿದಾರಂತ ಅನ್ಸತ್ತ. ಈ ಹೆಜ್ಜೆಗೆ ಗುರ್ತಾಗಿ ಇದು ಮುಂದ್ ಹೀಗೆ ಸಾಗ್ತಾ ಇರ್ಲಿ. ಇದನ್ ಒಂದೊಂದ್ಸಲ ಒಂದೊಂದು ಊರಿನಲ್ಲಿ ಇಟ್ರೆ ಈ ಧ್ಯಾನ ಪ್ರಚಾರ ಎಲ್ಲಾ ಕಡೆಗೂ ಆಗತ್ತ. ಇದು ಎಲ್ಲರಿಗೂ ಕೂಡ ನಾವೆಷ್ಟು ಪಾಂಪ್ಲೆಂಟ್ಗಳನ್ನ ಹಚ್ಚಿದ್ರೇನು, ನಾವೆಷ್ಟು ಜನರಿಗೆ ಮನವರಿಕೆ ಮಾಡಿದ್ರೇನು ಅದು ಗೊತ್ತಾಗುದಿಲ್ಲ. ಪ್ರತ್ಯಕ್ಷವಾಗಿ ಪ್ರಾಕ್ಷೀಯವಾಗಿ ನೋಡಿದಾಗ ಈ ರೀತಿ ಹೀಗಾಗ್ತಾ ಇರೋದ್ರಿಂದ ಎಲ್ಲರಿಗೆ ಉಲ್ಲಾಸ, ಹುಮ್ಮಸ್ ಅನಿಸ್ತಾರೆ. ಈ ರೀತಿ ಈಗಾಗಲೇ ನೋಡ್ರಿ, ಒಬ್ರು ಯಾರೋ ಗೀತಾ ಅನ್ನೋರು ರೆಡಿ ಆದ್ರು ಸಹೋದರಿ ಅಂತ ಹೇಳಿದ್ರೆ, ಆಮೇಲೆ 3ನೇಯ ನಮ್ಮ ಅಭಿನೇತ್ರಿ ಆದಂತಹ ಅಶ್ವಿನಿಯವರು ರೆಡಿ ಆಗಿದ್ದಾರೆ. ಇದಕ್ಕೆ ತುಂಬಾ ಸಂತೋಷ, ಬಹಳಷ್ಟು ಖುಷಿ ಆಯ್ತು. ನಾವು ನಮ್ಮ ನಾದ್ನಿ ಇದ್ದಾಗ ಅಂದ್ರೆ ನಮ್ಮ ಮನೆಯವರು ತಂಗಿ ಅಲ್ಲೇ ಇರ್ತಿದ್ರು ಮೊದಲು ತುಮಕೂರಿನಲ್ಲಿ, ಈಗ ಬೆಂಗಳೂರಿನಲ್ಲಿ ಸೆಟ್ಲ್ ಆಗಿದ್ದಾರೆ. ಇವಾಗ ಈ ಅಶ್ವಿನಿಯವರ ಅಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳೋದ್ರಿಂದ ಮತ್ತೆ ನಮ್ಗೆ ತುಮಕೂರಿಗೆ ಬರುವಂತಹ ಅವಕಾಶ ಸಿಕ್ಕಿತ್ತು. ಧನ್ಯವಾದ. ನಮಸ್ಕಾರ. ಒಬ್ರು ಸೇರ್ಲಿ, ಎಲ್ಲರೂ ಬರ್ಲಿ ಅನ್ನುವಂಥದ್ದೇ ಮೂಲ ಉದ್ದೇಶ. ಧನ್ಯವಾದ ಗುರುಗಳೇ. ಇಷ್ಟೊತ್ತು ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕ ಅನಂತ ಧನ್ಯವಾದಗಳು. ಆಮೇಲೆ 3-4 ದಿವಸ ಆಯ್ತು ನಮ್ ನಾಗರಾಜ್ ಗುರುಗಳು ಬರ್ತಾ ಇಲ್ಲ. ಏನ್ ಬೇರೆ ಕಡೆ ಎಲ್ಲಾದ್ರೂ ಅವ್ರು ಟ್ರೀಟ್ಮೆಂಟ್ ಹೋಗಿದಾರೋ ಏನೋ ಅನ್ನೋದು ಗೊತ್ತಾಗ್ತಾ ಇಲ್ಲ. ಇಲ್ಲ
ಅವರು ಸ್ವಲ್ಪ ರೆಸ್ಟಲ್ಲಿ ಇದಾರಲ್ಲ, ಅದಕ್ಕೆ ಬರ್ತಾ ಇಲ್ಲ. ಆದ್ರೆ ಆಮೇಲೆ ಡೇ ಟೈಮಲ್ಲಿ ಮಾತಾಡ್ತಾರೆ. ಹಗಲ್ ಟೈಮಲ್ಲಿ ನಾನು ಫೋನ್ ಮಾಡ್ತಾ ಇರ್ತಿಲ್ಲ, ಮಾತಾಡ್ತಾರೆ. ಆಗಾಗ ಅವ್ರ ಜೊತೆಗೆ ಮಾತಾಡ್ತಾ ಇರ್ತೀನಿ. ಈಗ ಆದ್ರೆ phone ಮಾಡಿದ್ರೆ ಈಗೇನಂದ್ರೆ ನಮ್ಮ ಈ ಈ ಕಾರ್ಯಕ್ರಮ ಅಂದ್ರೆ ಈ ತಿಂಗಳ ಕಾರ್ಯಕ್ರಮದಲ್ಲಿ ಸರ್ಗೂ ಸ್ವಲ್ಪ ಸೆಷನ್ಸ್ ಕೊಡ್ಬೇಕಾಗಿದೆ. ನಾವು ಈಗಾಗಲೇ ನಾವು ಪ್ರಣಾಳಿಕೆ ಮಾಡಿಕೊಂಡಂತ ಶೆಡ್ಯೂಲ್ ಅಲ್ಲಿ ಸ್ವಲ್ಪ ಅಂಶಗಳನ್ನು ತೆಗೆದುಹಾಕಿ ಸರ್ದು ಈ ಪತಾಂಜಲಿ ಅಷ್ಟಾಂಗ ಯೋಗದು ಸ್ವಲ್ಪ ಸೆಷನ್ಸ್ ಇದರಲ್ಲಿ ಆಡ್ ಮಾಡಬೇಕಾಗಿದೆ. ಅದು ಇವತ್ತು ಆ ಪ್ರಯತ್ನ ನಡೀತದೆ. ಆದ್ರಿಂದ ಮತ್ತೆ ಬರೋ ವಾರದಿಂದ ಐ ಥಿಂಕ್ ಸರ್ ಮತ್ತೆ ಸೆಷನ್ಸ್ ಕೊಡ್ತಾರೆ, ಖಂಡಿತ ಕೊಡ್ತಾರೆ. ಭಾಗ ಮಾತ್ರ ಅಷ್ಟಾಂಗ ಯೋಗದಲ್ಲಿ ಒಂದ್ ಭಾಗ ಹೇಳಿದ್ದಾರೆ. ಇನ್ನು ನಿಜವಾಗ್ಲೂ ಹೌದು, 7 ಭಾಗಗಳಿದೆ. ಆ 7 ಭಾಗಗಳನ್ನು ನಾನು ಈ ತಿಂಗಳಲ್ಲಿ ಒಂದು 3 ಭಾಗ ಅಂತ ಕೊಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ರೈಟ್ ರೈಟ್. ಎಸ್ ಮೇಡಮ್, ನಿಮ್ಮ ಮಾತಿಂದ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ನೀಲಮ್ಮ ಮೇಡಮ್ ಅಲ್ಲ, ನಿಮ್ಮಲ್ಲೆಲ್ಲ, ನನ್ನಲ್ಲೆಲ್ಲ, ಪ್ರತಿಯೊಬ್ರು ಇಲ್ಲಿರುವಂತಹ ಮಾಸ್ಟರ್ಸ್ ಅಲ್ಲೂ ಇದೆ ಈ ಸಮಗ್ರ ಸ್ವಾಸ್ಥ್ಯ ಹಬ್ಬದ ಪ್ರಾಮುಖ್ಯತೆ ಏನು, ಇದೇನು ಹಬ್ಬ, ಫೌಂಡೇಶನ್ ಅನ್ನೋದು ಎಲ್ಲಾನು ಅರ್ದು ಕುಡ್ದಿದ್ದೀವಿ. ಹಾಗಾಗಿ ಎಲ್ಲಾರ ಮನಸ್ಸಲ್ಲಿ ಇದೆ. ಬಟ್ ಆದ್ರೆ ಮನಸ್ಸು ಜಸ್ಟ್ ಮನ್ಸ್ ಮಾಡ್ಬೇಕಷ್ಟೇ ಅಂತ ಹೇಳಿಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೇಡಮ್. ಧನ್ಯವಾದ. ಪರವಾಗಿಲ್ಲ, ಹೀಗೆ ಎಲ್ಲರೂ ಬೆಳಿತಾ ಹೋಗ್ಲಿ. ನಮ್ಮ ಈ ಸ್ವಾಸ್ಥ್ಯ ಹಬ್ಬ ಹೀಗೆ ಹನುಮಂತನ ಬಾಲ ಹೇಗೆ ಬೆಳಿತೇವಲ್ಲ, ಇದು ಸತತವಾಗಿ ಬೆಳಿಲಿ. ಸುಜಾತ ತಾಯಿ, ನಮಸ್ತೆ. ಮೇಡಮ್, ತುಂಬಾ ನಾನು ಇವತ್ತು ನೋಡುತ್ತಿದ್ದೇನೆ. 2-3 ದಿನ ನೀವು ಕಂಡಿದ್ದಿಲ್ಲ ಮೇಡಮ್. ಹೆಲ್ತ್ ಚೆನ್ನಾಗಿದೆ ಅಲ್ಲ? ಬರ್ತಾನೆ ಇರ್ತೀನಿ ನಾನು. ಮೇಡಮ್ ಯಾವಾಗ್ಲೂ ಸೂಪರ್ ಎವರ್ ಗ್ರೀನ್ ಆಗಿರ್ತಾರೆ ನಮ್ಮ ಉಮಾ ಮೇಡಮ್. ಅದ್ರಲ್ಲಿ ಕಲಿಯೋ ತುಂಬಾ ಥ್ಯಾಂಕ್ ಯು ಮೇಡಮ್. ಉಮಾ ಮೇಡಮ್, ಥ್ಯಾಂಕ್ ಯು. ಓಕೆ ಮಾಸ್ಟರ್ಸ್, ಎಲ್ಲರಿಗೂ ಧನ್ಯವಾದಗಳು. ತುಂಬಾ ಅದ್ಭುತವಾಗಿ ಮಾತನಾಡಿದ್ರಿ ಎಲ್ರು ಕೂಡ ಅಂತ ಹೇಳ್ತಾ, ಮುಂದಿನ ಭಾಗ ಸಮಗ್ರ ಜೀವನ ಶೈಲಿ ಭಾಗವಾಗಿ ನಮ್ಮ ರಂಗನಾಥ್ ಗುರುಗಳು ಜ್ಞಾನವನ್ನು ಹಂಚಲಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಗಳೇ. ಓಕೆ ಮೇಡಮ್, ಧನ್ಯವಾದಗಳು. ಇಷ್ಟವರೆಗೂ ಎಲ್ಲ ಮಾಸ್ಟರ್ಸು ಅವರ ಹಂಚಿಕೆ ಈ ಸಮಗ್ರ ಸ್ವಾಸ್ಥ್ಯ ರಾಯಚೂರು ಕಾರ್ಯಕ್ರಮದ ಬಗ್ಗೆ ತುಂಬಾ ಅತಿ ಸುಂದರವಾದ, ಅತಿ ಜ್ಞಾನಯುತವಾಗಿ ಹಂಚ್ಕೊಂಡಿದ್ದಾರೆ. ತುಂಬಾ ಆನಂದವಾಗ್ತಾ ಇದೆ. ಸ್ನೇಹಿತರೆ, ಇಲ್ಲಿ ಸಮಗ್ರ ಸ್ವಾಸ್ಥ್ಯ ಅಂದ್ರೆ ಏನು ಅಂತ ಅನ್ಕೊಂಡ್ರೆ, ನಾವು ಈ 365 ಈ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮದಲ್ಲಿ ನೋಡ್ತಾ ಇದ್ವಿ ಏನೇನು ವಿಷಯಗಳು, ಏನೇನು ಜ್ಞಾನ ನಾವು ತಿಳ್ಕೊತಾ ಇದ್ವಿ ಅಂತ. ಆಳವಾದ ಧ್ಯಾನ, ಆಳವಾದ ಆಧ್ಯಾತ್ಮಿಕ ಜ್ಞಾನ, ಒಂದಲ್ಲ ಎರಡಲ್ಲ, ಎಷ್ಟೋ ಅಂಶಗಳ ಬಗ್ಗೆ ಈಗಾಗಲೇ ಆಧ್ಯಾತ್ಮಿಕ ಅಂಶಗಳು ನಾವು ಹಂಚ್ಕೊಂಡಿದ್ವಿ ಈ ವೇದಿಕೆಯಲ್ಲಿ. ಅವೆಲ್ಲ ಪ್ರತಿರೂಪವಾಗಿ ಈ ನೇರ ಪ್ರತ್ಯಕ್ಷ ಕಾರ್ಯಕ್ರಮದಲ್ಲಿ ನಾವೆಲ್ಲ ಮತ್ತೆ ಒಂದ್ಸರಿ ಭೇಟಿಯಾಗಿ ಅದೆಲ್ಲ ಮರಣ ಮಾಡ್ಕೊಂತ, ಆ ರೀತಿಯಲ್ಲಿ ಇದು ಇನ್ನೂ ಹೆಚ್ಚು ಜನ ತಲುಪಿಸ್ಬೇಕಂದ್ರೆ ಈ 365 ಡೇಸ್ ಕಾರ್ಯಕ್ರಮದಲ್ಲಿ ಇನ್ನು ಬರೋ ವರ್ಷದಲ್ಲಿನೂ ಇನ್ನು ಹೆಚ್ಚು ಜನ ಸೇರಿಸ್ಬೇಕಂದ್ರೆ ಈ ಕಾರ್ಯಕ್ರಮಗಳು ನೇರವಾಗಿ ಪ್ರತ್ಯಕ್ಷವಾಗಿ ಪ್ರತಿ ಜಿಲ್ಲಾ, ಪ್ರತಿ ತಾಲೂಕದಲ್ಲಿ ಆಗ್ಬೇಕಾಗತ್ತೆ. ಅದಕ್ಕೋಸ್ಕರ ಈ ಪ್ರಯತ್ನ ನಡೀತಾ ಇರೋದು. ಇದು ಅತ್ಯುತ್ತಮವಾದ ವಿಷಯ. ನಾವು ಮುಂದುವರ್ಸೋಣ ಖಂಡಿತವಾಗಿ. ಇನ್ನು ಈ ಸಮಗ್ರ ಸ್ವಾಸ್ಥ್ಯದಲ್ಲಿ ಇನ್ನೂ ಹಲವಾರು ವಿಷಯಗಳು, ಇನ್ನೂ ಅದ್ಭುತ ಜ್ಞಾನ ಏನೇನು ಹಂಚ್ಕೊಂಡಿದೀವಿ ಅಂತ ನೋಡಕ್ಕೊಂದು ವಿಸ್ತಾರ ಮುಖಚಿತ್ರ ನೋಡಿದ್ರೆ, ಈ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮದ ಹಬ್ಬದಲ್ಲಿನೂ ಇವೆಲ್ಲ ನಾವು ಪ್ರಸ್ತಾವ ಮಾಡ್ತೀವಿ ಖಂಡಿತ. ನೋಡಿ, ಅಗ್ನಿಹೋತ್ರ ಅಲ್ವಾ? ಅಗ್ನಿಹೋತ್ರ ಎಷ್ಟು ಪ್ರಾಮುಖ್ಯದು. ಅಗ್ನಿಹೋತ್ರವೇ ಒಂದು ದೊಡ್ಡ ಡಿಪಾರ್ಟ್ಮೆಂಟ್ ಅದು ಹೇಳ್ಬೇಕಂದ್ರೆ. ಅದನ್ನು ಪಾಲಿಸಿದ್ರೆ ಸಾಕು, ಎಷ್ಟೋ ಸಮಸ್ಯೆಗಳು ಇನ್ಕ್ಲೂಡಿಂಗ್ ಕ್ಯಾನ್ಸರ್ನು ನಾವು ಹೋಗಲಾಡಿಸುವಂತ ಅವಕಾಶ ಇದೆ ಅದರಲ್ಲಿ, ಅಗ್ನಿಹೋತ್ರ. ಆಮೇಲೆ ಮರ್ಮ ಚಿಕಿತ್ಸೆ ನಿಮ್ಗೆಲ್ಲರಿಗೂ ಈಗಾಗಲೇ ಪರಿಚಯ ಮಾಡಿದ್ವಿ. ಇದನ್ನು ಈ ವೇದಿಕೆ ಮುಖಾಂತರ, ಈ ಸಮಗ್ರ ಸ್ವಾಸ್ಥ್ಯ ಈ ಕಾರ್ಯಕ್ರಮದ ಮುಖಾಂತರನೇ ಪರಿಚಯ ಆಗಿರೋದು ಅಲ್ವಾ? ಇವೆಲ್ಲ ನಾನು ತಿಳ್ಕೊಂಡು, ಈ ಜ್ಞಾನ ನಾನು ಪಡೆದು ಇದೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಇದೆಲ್ಲ ನಾನು ತಿಳಿಸ್ಕೊಡೋಕ್ಕೆ ಪ್ರಯತ್ನ ಸಿಕ್ತು. ಅಂದ್ರೆ ಇದೊಂದು ಮಾರ್ಗ ಸಿಕ್ತು ನನಗೆ ಈ ವೇದಿಕೆದಿಂದ. ಇಲ್ಲಾಂದ್ರೆ ಈ ಎಲ್ಲ ಈ ಸನಾತನ ಧರ್ಮ, ಈ ಸನಾತನ ಪದ್ಧತಿಗಳು ನಾವು ಮರಿತಾ ಇದ್ದೀವಿ, ಪೂರ್ತಿ ಮರ್ತು ಬಿಟ್ಟಿದ್ವಿ, ಯಾರು ಗೊತ್ತೇ ಇಲ್ಲ. ಒಂಥರ ನೆನಪು ಮಾಡುವಂತ ಪ್ರಯತ್ನ ಈ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮದಿಂದ ನಡೀತಾ ಇದೆ. ಧ್ಯಾನ ಜ್ಞಾನ ಅಂತೂ ಈಗಾಗಲೇ ನಮ್ಮ PSSM ಸಂಸ್ಥಾ ಮಾತೃ ಸಂಸ್ಥೆಯಿಂದ ಎಲ್ಲರಿಗೂ ಪರಿಚಯ ಆಗಿದೆ. ನಮ್ಮ ಗುರುಗಳು 40 ವರ್ಷದ ಪ್ರಯತ್ನ ಈ ಧ್ಯಾನ ಜ್ಞಾನ, ಆ ಜೊತೆಗೆ ಇದು ನಾನು ಜೋಡಿಸಿದ್ದೀನಿ.
ಯಾಕಂದ್ರೆ ಇದನ್ನು ಪ್ರಾಮುಖ್ಯತೆ ಇದೆ. ಈಗಾಗಲೇ ಒಂದು ನಾನು ವಾಟ್ಸಪ್ ಅಲ್ಲಿ ಕಳಿಸಿದೆ ಗುರುಗಳ ಸಂದೇಶ. ನಮ್ಮ ಪತ್ರಿಜಿ ಗುರುಗಳ ಸಂದೇಶ ಏನಂತ ಹೇಳಿದ್ರು, ಧ್ಯಾನ ಮಾಡೋದು, ಜ್ಞಾನ ತಿಳ್ಕೊಂಡೋದು ನಮ್ಮ ಆತ್ಮ ವಿಕಾಸಕ್ಕೆ. ಧ್ಯಾನ ಮಾಡೋದು, ಜ್ಞಾನ ತಿಳ್ಕೊಂಡೋದು ನಮ್ಮಲ್ಲಿರುವಂತ ಈ ಅನಾರೋಗ್ಯ ವ್ಯಾಧಿಗಳು ಹೋಗಲಾಡ್ಸೋಕ್ ಮಾತ್ರ ಅಂತ ಪರಿಮಿತ ಆಗ್ಬಾರ್ದು ಅಂತ ಹೇಳಿದ್ರು ಅವರು. ಈಗಾಗಲೇ ತುಂಬಾ ಜನ ಧ್ಯಾನ ಯಾಕೆ ಮಾಡ್ತಾ ಇದೀವಿ, ಜ್ಞಾನ ಯಾಕೆ ತಿಳ್ಕೊತಾ ಇದೀವಿ ಅಂದ್ರೆ, ನನಗೆ ಯಾವುದೋ ಒಂದು ರೋಗ ಬಂದಿದೆ, ಅದು ಹೊಟ್ಟೆ ನೋವಾಗ್ಬೋದು, ತಲೆನೋವಾಗ್ಬೋದು, ಕ್ಯಾನ್ಸರ್ ಆಗ್ಬೋದು, ಹೆಡ್ಏಕ್ ಆಗ್ಬೋದು. ಸೊ ಈ ರೀತಿಯಲ್ಲಿ ಹಲವಾರು ಸಮಸ್ಯೆಗಳು, ಹಲವಾರು ಕಾರಣಗಳು, ಹಲವಾರು ಕಷ್ಟ, ದುಃಖ ಮತ್ತೆ ವ್ಯಾಧಿಗಳು, ಇದು ಹೋಗಲಾಡ್ಸಕ್ಕೆ ನಾನು ಧ್ಯಾನ ಮಾಡ್ತಾ ಇದ್ದೀನಿ ಅಂತ ಹೇಳುವಂತ ಪರಿಸ್ಥಿತಿಯಲ್ಲಿದ್ದಾರೆ. ಅದನ್ನು ಕರೆಕ್ಟ್ ಅಲ್ಲ, ಅದು 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 ಅಷ್ಟು ಅರ್ಥಗರ್ಭಿತವಲ್ಲ, ಅದು ಸತ್ಯವಲ್ಲ ಅಂತ ಗುರುಗಳು ಹೇಳಕ್ಕೆ ಪ್ರಯತ್ನ ಮಾಡಿದ್ರು. ಈಗಾಗಲೇ ನಾವು ಅದು ವಾಟ್ಸಪ್ ಅಲ್ಲಿ ತಲುಪಿಸಿದ್ವಿ. ಆದ್ರೆ ಅರ್ಥ ಏನಂದ್ರೆ, ಜ್ಞಾನಕ್ಕೆ ಅತ್ಯಂತ ಮೂಲ್ಯವಾದ ಮತ್ತೆ ಅತ್ಯಂತ ಬೆಲೆ ಇರುವಂತ ಪರಿಸ್ಥಿತಿ ಅದು. ಆದ್ರೆ ಅದಕ್ಕೂ ಅದರ ಗುರಿ, ಅದರ ಲಕ್ಷ್ಯ ಅತ್ಯುತ್ತಮವಾದದ್ದು. ಅದಕ್ಕೋಸ್ಕರ ಅದರ ಗುರಿ ವ್ಯಾಧಿರಹಿತ ಆರೋಗ್ಯ, ಅಂದ್ರೆ ಆರೋಗ್ಯಕ್ಕೋಸ್ಕರ ಮಾತ್ರ ಅಲ್ಲ ಅಂತ ನೀವು ತಿಳ್ಕೊಂಡ್ರೆ, ಮತ್ತೆ ಆರೋಗ್ಯಕ್ಕೋಸ್ಕರ, ಈ ದೈಹಿಕ ಆರೋಗ್ಯಕ್ಕೋಸ್ಕರ, ಸ್ವಲ್ಪ ಮಾನಸಿಕ ಆರೋಗ್ಯಕ್ಕೋಸ್ಕರ ಏನೇನು ಮಾಡ್ಕೋಬಹುದಂದ್ರೆ ವಿಧ ಪದ್ಧತಿಗಳಿದೆ. ಈಗಾಗಲೇ ನಾವು ತಿಳ್ಕೊಂತಾ ಇರ್ತೀವಿ. ಇನ್ನು ಅದೆಲ್ಲ ಅಭ್ಯಾಸ ಮಾಡ್ಬೇಕು ನಾವೆಲ್ಲ. ಆದ್ರೆ ಹೆಚ್ಚು ತಿಳ್ಕೊಂಡಿದ್ವಿ, ಬಟ್ ಅಭ್ಯಾಸ ಮಾಡಿಲ್ಲ ಇನ್ನು. ಆ ಅಭ್ಯಾಸಗಳು ಇನ್ನು ಮುಂದಿನ ವರ್ಷದಲ್ಲಿ ಇನ್ನೂ ಹೆಚ್ಚು ಮಾಡೋಣ. ಈ ಪ್ರತ್ಯಕ್ಷ ಕಾರ್ಯಕ್ರಮದಿಂದ ಇನ್ನೂ ಹೊಸಬರು ಅಂದ್ರೆ ಆ ಪ್ರಾಂತದಲ್ಲಿರುವಂತ, ಈಗ ರಾಯಚೂರು ಸುತ್ತಮುತ್ತ ಇರುವಂತ ಆ ಡಿಸ್ಟಿಕ್ ಅಲ್ಲಿ, ಆ ಜಿಲ್ಲೆದಲ್ಲಿರುವಂತ ಎಲ್ಲರಿಗೂ ಈ ಸಮಗ್ರ ಸ್ವಾಸ್ಥ್ಯ ಪರಿಚಯ ಮಾಡಿದ್ರೆ, ಧ್ಯಾನ ಜ್ಞಾನ ಜೊತೆಗೆ ಇವೆಲ್ಲ ಪರಿಚಯ ಆಗತ್ತೆ. ಅಗ್ನಿಹೋತ್ರ ಪರಿಚಯ ಆಗತ್ತೆ ಅಲ್ವಾ, ಅಭ್ಯಂಗ ಸ್ನಾನ ಪರಿಚಯ ಆಗತ್ತೆ, ಉಪವಾಸ ಪರಿಚಯ ಆಗತ್ತೆ ಅಲ್ವಾ. ಸೊ ಇವೆಲ್ಲ ಗೊತ್ತು, ಆದ್ರೆ ಪರಿಚಯ ಸ್ವಲ್ಪ ಕೇಳ್ಕೊಂಡಿರ್ತಾರೆ ಎಲ್ಲರೂ. ಅವ್ರ ಜೀವನದಲ್ಲಿ ಎಲ್ಲೋ ಒಂದು ಕಡೆ ಈ ಅಂಶಗಳು ಕೇಳ್ಕೊಂಡಿರ್ತಾರೆ, ಆದ್ರೂ ಅವರು ಪರಿಚಯ ಪೂರ್ತಿ ಇಲ್ಲ, ಆ ಜ್ಞಾನ ಇಲ್ಲ, ಅದಕ್ಕೋಸ್ಕರ ಅವರು ಅಭ್ಯಾಸ ಮಾಡಲ್ಲ. ಈ ಸಮಗ್ರ ಸ್ವಾಸ್ಥ್ಯ ನೇರ ಕಾರ್ಯಕ್ರಮದಿಂದ ಎಲ್ಲರಿಗೂ ಪರಿಚಯ ಮಾಡಿ, ಮತ್ತೆ ಅದನ್ನು ತೋರ್ಸಕ್ಕೆ ಪ್ರಯತ್ನ ಮಾಡಿ, ಅದನ್ನು ಅಭ್ಯಾಸ ಮಾಡ್ಸಕ್ಕೆ ಪ್ರಯತ್ನ ಮಾಡಿಸ್ತೀವಿ. ಓಕೆ, ಸೊ ಅದು ಜ್ಞಾನ ಏನೇ ಬೇಕಂದ್ರೆ ನಮ್ಮ ಮಹಾತಾರ್ ಟಿವಿಯಲ್ಲಿ ಇದೆ, ಅದರಿಂದ ಅವರು ಪಡಿಬಹುದು. ಮತ್ತೆ ಅವರು ಜೂಮ್ ಅಲ್ಲಿನೂ ಜಾಯ್ನ್ ಆಗ್ಬೋದು. ಈಗ ನೇರವಾದ ಕಾರ್ಯಕ್ರಮ ಯಾರ್ಯಾರು ಹೊಸಬ್ರು ಬರ್ತಾರೋ ಅವರೆಲ್ಲ ಜೂಮ್ ಅಲ್ಲಿ ಜಾಯ್ನ್ ಮಾಡಿಸ್ತೀವಿ ಅವರೆಲ್ಲನು. ಅವಾಗ ಇನ್ನೂ ಅವರು ಬರೋ ವರ್ಷ ಇನ್ನೂ ಹೆಚ್ಚು ಕಲಿಯುವಂತ ಅವಕಾಶ ಇದೆ. ಅವ್ರನ್ನು ಹೋಲಿಸ್ಕೊಂತ ಅವ್ರ ಜೀವನದಲ್ಲಿ ಪರಿವರ್ತನಾ ಟ್ರಾನ್ಸ್ಫಾರ್ಮೇಶನ್ ಬರುವಂತ ಅವಕಾಶ ಹೆಚ್ಚಾಗಿದೆ. ಈಗ ನೋಡಿ, ಇನ್ನೂ ಸ್ವಲ್ಪ ನೋಡ್ತಾ ಹೋದ್ರೆ, ಅಂದ್ರೆ ಅಗ್ನಿಹೋತ್ರ ಆಗ್ಲಿ, ಅಭ್ಯಂಗ ಸ್ನಾನ ಆಗ್ಲಿ, ಉಪವಾಸ ಆಗ್ಲಿ, ಮರ್ಮ ಚಿಕಿತ್ಸೆ, ಆಯುರ್ವೇದ ಥೆರಪೀಸ್, ಆಯುರ್ವೇದ ಟ್ರೀಟ್ಮೆಂಟ್ಸು, ಪಂಚಭೂತನ ಸರಿಪಡಿಸ್ಕೊಳ್ಳೋದು, ಅದರಿಂದ ನಮ್ಮ ಸ್ವಾಸ್ಥ್ಯ, ನಮ್ಮ ದೇಹದ ಸ್ವಾಸ್ಥ್ಯ ಸಿಗತ್ತೆ. ಮುದ್ರಾ ಥೆರಪಿಗಳು, ಎಷ್ಟು ಮುದ್ರಗಳಿದೆ, ಮತ್ತೆ ಜೊತೆಗೆ ಆಕ್ಯುಪ್ರೆಷರ್ ಪಾಯಿಂಟ್ಸ್ಗಳಿದೆ. ಮತ್ತೆ ಮೂತ್ರ ಚಿಕಿತ್ಸೆ ಎಂತ ಅದ್ಭುತವಾದದು, ಸುಮೂತ್ರ ಚಿಕಿತ್ಸೆ, ಅದನ್ನು ಅಳವಡಿಸ್ಕೊಂಡಿದ್ವಿ, ಅದರಿಂದ ಫಲಿತಗಳು ಹೆಚ್ಚಾಗಿ ಪಡೆದಿವಿ. ಆಮೇಲೆ ಸಮಗ್ರ ಜೀವನ ಶೈಲಿ ಅಂತೂ ಇನ್ನು ಈಗಾಗಲೇ ಎಲ್ಲ ಕಡೆ ನೋಡ್ತಾ ಇದ್ವಿ, ಕ್ಯಾನ್ಸರ್ ಅನ್ನು ಹೋಗಲಾಡಿಸಿದ್ದಾರೆ ಸಮಗ್ರ ಜೀವನ ಶೈಲಿಯಿಂದ. ಅಂದ್ರೆ ಸಮಗ್ರ ಆಹಾರ ಅಂದ್ರೆ ಸ್ವಚ್ಛವಾದ ಆಹಾರ, ಸ್ವಚ್ಛವಾದ ಜೀವನ ಶೈಲಿ ಪದ್ಧತಿಗಳಷ್ಟೇ. ಇದು ಸಮಗ್ರ ಜೀವನ ಶೈಲಿ ಅಂತ, ಹೋಲಿಸ್ಟಿಕ್ ಲೈಫ್ ಸ್ಟೈಲ್ ಅಂತ ಕರಿತೀವಿ ನಾವು. ಅದನ್ನು ಅಳವಡಿಸ್ಕೊಂಡು ಒಂದು ತೀವ್ರವಾದ ಭಯಾನಕರ ವ್ಯಾಧಿಗಳನ್ನು ಹೋಗಲಾಡಿಸಿದ್ದಾರೆ ಈಗಾಗಲೇ. ಅದೆಲ್ಲ ನೀವು ನೋಡ್ತಾ ಇರ್ತೀರಿ, ಕೇಳಿಸ್ಕೊಂತಾ ಇರ್ತೀರಿ ಅಲ್ಲಲ್ಲಿ. ಆದ್ರೆ ಅದು ವ್ಯಾಧಿಗಳಿರುವಂತವ್ರು ಅಳವಡಿಸ್ಕೊಂಡ್ರೆ ಖಂಡಿತ ಅವ್ರಿಗೆ ಫಲಿತ ಸಿಗತ್ತೆ. ಅವಾಗ ಯಾವುದೇ ಚಿಕಿತ್ಸೆ ಬೇಕಾಗಿಲ್ಲ ಸ್ನೇಹಿತರೆ. ಅದು ಮೊದಲೆಯಿಂದ ಅಳವಡಿಸ್ಕೊಂತ ಹೋದ್ರೆ ವ್ಯಾಧಿರಹಿತ ಜೀವನವನ್ನು ನಾವು ಅಳವಡಿಸ್ಕೋಬಹುದು. ವ್ಯಾಧಿರಹಿತ ಅದ್ಭುತ ಆರೋಗ್ಯ ಜೀವನವನ್ನು ನಾವು ನಡ್ಸ್ಕೋಬಹುದು. ಅದು ಈ ಸಮಗ್ರ ಜೀವನ ಶೈಲಿಯ ಪ್ರಾಮುಖ್ಯತೆ. ಆ ಜೊತೆಗೆ ಹೋಮ್ ರೆಮಿಡೀಸ್ ಇದೆ, ಮನೆ ಮದ್ದುಗಳು ನಿಮ್ಗೆ ಗೊತ್ತು. ಯಾವುದೇ ಒಂದು ಸಣ್ಣದಿಂದ ದೊಡ್ಡ ವ್ಯಾಧಿವರೆಗೂ ನಮ್ಮ ಮನೆಯಲ್ಲೇ, ನಮ್ಮ ಕಿಚನ್ ಏನಿದೆಯೋ, ಕಿಚನ್ ಅಂದ್ರೆ ನಮ್ಮ ಅಡಿಗೆ ಮನೆ ಏನಿದೆಯೋ, ಅಡಿಗೆ ಮನೆಯಲ್ಲೇ ಎಲ್ಲ ಪದಾರ್ಥಗಳಿದೆ. ಆ ಎಲ್ಲ ಪದಾರ್ಥಗಳು ಅದು ಹೇಳ್ಬೇಕಂದ್ರೆ ಅವೆಲ್ಲ ಔಷಧ ಪದಾರ್ಥಗಳು. ಆ ಔಷಧ ಪದಾರ್ಥಗಳು ಬಳಸ್ಕೊಂಡು ನಾವೇನ್ ಮಾಡ್ಕೋಬಹುದು ಅಂದ್ರೆ ಮನೆಯಲ್ಲಿ ಚಿಕಿತ್ಸೆ ಮಾಡ್ಕೋಬಹುದು. ಆ ಮನೆಯಲ್ಲಿ ಚಿಕಿತ್ಸೆ ಮಾಡುವಂತ ವಿಧಾನ ಈ ಹೋಮ್ ರೆಮಿಡೀಸು, ಮನೆ ಮದ್ದುಗಳು. ಇದನ್ನು ನಾವು ನಮ್ಮ ವೇದಿಕೆಯಲ್ಲಿ ಸುಮಾರು ಹಂಚ್ಕೊಂಡಿದ್ವಿ. ಈಗ ಪ್ರತಿದಿನ ಆ ಪ್ರಯತ್ನ ನಡೀತಾ ಇದೆ. ಈ ವಾಟ್ಸಾಪ್ ಗ್ರೂಪ್ ಅಲ್ಲಿ ನೋಡ್ತಾ ಇದ್ದೀರಿ ನೀವು. ಸೊ ನಮ್ಮ ಮಧುರಾ ಮೇಡಮ್ ಅವರು ಅದ್ಭುತ ರೀತಿಯಲ್ಲಿ ಅವರು ಹಂಚ್ಕೊಂತಾ ಇದ್ದಾರೆ. ಸೊ ಇದಕ್ಕಿಂತ ಏನ್ ಬೇಕಾಗತ್ತೆ, ಇದೆಲ್ಲ ನಾವು ತಿಳ್ಕೊಂಡಿದ್ರೆ ಸಾಧ್ಯವಾಗಲ್ಲ. ಸೊ ಅಂತ ಅದ್ಭುತವಾದ ರೀತಿಯಲ್ಲಿ ನಾವು ಮನೆ ಮದ್ದುಗಳು ತಿಳ್ಕೊಂತಾ ಇದ್ವಿ.
ಇನ್ನು ನೋಡಿದ್ರೆ ಪಿರಮಿಡ್ ಪಿರಮಿಡ್ ಪವರ್ ನೋಡಿದ್ರೆ ಅಷ್ಟು ಇಷ್ಟಿಲ್ಲ ಸ್ನೇಹಿತರೆ. ಪಿರಮಿಡ್ ಪವರ್ ಅನ್ನೋದು ನಾವು ಹಲವಾರು ಇಲ್ಲಿ ಸೆಷನ್ಸ್ ಮಾಡಿದ್ವಿ. ನಾವು ಸಮಗ್ರ ಸ್ವಾಸ್ಥ್ಯ ಹಬ್ಬಕ್ಕೆ ಬರೋಂಥ ಎಲ್ಲ ನಮ್ಮ ಮಾಸ್ಟರ್ಸು ನಮ್ಮ ಕೇಂದ್ರದಲ್ಲಿ ನೋಡಿದ್ದಾರೆ. ಪಿರಮಿಡ್ಸ್ ಹೇಗಿರುತ್ತೆ, ವಿಧ ವಿಧ ಪಿರಮಿಡ್ಗಳು ಹೇಗಿರುತ್ತೆ, ಅದ್ರ ಪವರ್ ಏನು, ಅದರ ವಿಶಿಷ್ಟತೆ ಏನು, ಇಷ್ಟೆಲ್ಲ ತಿಳ್ಕೊಂಡಿದ್ವಿ. ಅದು ಈಗಾಗಲೇ ತುಂಬಾ ಮಾಸ್ಟರ್ಸು ತಗೊಂಡಿದ್ದಾರೆ, ಅವರು ಉಪಯೋಗಿಸ್ತಾ ಇದ್ದಾರೆ, ಅದರ ಫಲಿತನೂ ಅವ್ರು ಅನುಭವಿಸ್ತಾ ಇದ್ದಾರೆ. ಸೊ ಅದಕ್ಕಿಂತ ಏನ್ ಬೇಕಾಗತ್ತೆ, ಅದಕ್ಕೋಸ್ಕರ ಪಿರಮಿಡ್ ಪವರ್ನು ಅತಿ ದೊಡ್ಡ ವಿಷಯ. ಅದು ಪಿರಮಿಡ್ ಪವರ್ ಅನ್ನೋದು ತುಂಬಾ ವಿಶಿಷ್ಟವಾದದ್ದು. ಅದಕ್ಕೋಸ್ಕರ ನೋಡ್ತಾ ಇರ್ತೀವಿ ಗೀಜಾ ಪಿರಮಿಡ್ 10,000 ವರ್ಷದಿಂದ ಒಂದೇ ಕಡೆ ನಿಂತ್ಕೊಂಡಿದೆ. ಅಂದ್ರೆ ಯಾವ ಕಾರಣ ನಿಂತ್ಕೊಂಡಿದೆ ಅದು ಅಂದ್ರೆ, ಆ ಪಿರಮಿಡ್ ಅನ್ನೋದು ಆ ಕಾಸ್ಮಿಕ್ ಎನರ್ಜಿಯನ್ನು, ವಿಶ್ವಮಯ ಪ್ರಾಣಶಕ್ತಿಯನ್ನು ಅತಿ ಹೆಚ್ಚಾಗಿ ಅಲ್ಲಿ ಒಳಗಡೆ ಸಂಗ್ರಹಣ ಮಾಡ್ಕೊಂಡು ಇಟ್ಕೊಂಡಿರ್ತದೆ. ಆ ಸಂಗ್ರಹ ಮಾಡ್ಕೊಂತ ಶಕ್ತಿ ನಾವು ಆ ಪಿರಮಿಡ್ ಕೆಳಗಡೆ ಕೂತ್ಕೊಂಡ್ರು, ಪಿರಮಿಡ್ ಒಳಗಡೆ ಹೋದ್ರು ಖಂಡಿತ ಅದೆಲ್ಲ ನಮಗೂ ಸಿಗತ್ತೆ, ಅತಿ ಸುಲಭವಾಗಿ ಸಿಗತ್ತೆ. ಆದ್ರಿಂದ ಆರೋಗ್ಯ ಒಂದೇ ಅಲ್ಲ, ನಮ್ಮ ಬುದ್ಧಿವಂತಿಕೆ ಮತ್ತೆ ನಮ್ಮಲ್ಲಿರುವಂತ ಆತ್ಮವಿಕಾಸ ಎಲ್ಲದಕ್ಕೂ ಅತ್ಯದ್ಭುತವಾದ ಪರಿಕರ ಇದು ಪಿರಮಿಡ್ ಅನ್ನೋದು ಅಲ್ವಾ. ಈಗಾಗಲೇ ನಾವು ಪರಿಚಯ ಆಗಿದೆ, ಈಗಾಗಲೇ ನಾವು ಅನುಭವಿಸಿದ್ವಿ, ಇನ್ನೂ ಹೆಚ್ಚಾಗಿ ಬಳಸ್ಕೋಬೇಕಾಗತ್ತೆ. ಈ ಪಿರಮಿಡ್ ಪವರ್ ಬಗ್ಗೆನೂ ಪಿರಮಿಡ್ ಮಹತ್ವ ಬಗ್ಗೆನೂ ನಾವು ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮದಿಂದ ಎಲ್ಲ ಕಡೆ ಪರಿಚಯ ಮಾಡ್ತಾ ಇರ್ತೀವಿ. ಧ್ಯಾನ, ಸ್ವಾಧ್ಯಾಯ, ಸಜನ ಸಾಂಗತ್ಯ, ಪಿರಮಿಡ್ ಶಕ್ತಿ, ಮತ್ತೆ ಕೊನೆಯದಾಗಿ ಸಾತ್ವಿಕಾಹಾರಿ, ಸಸ್ಯಾಹಾರಿ ಅಂತ ಒಂದಿದೆ. ಅಂದ್ರೆ ಶಾಖಾಹಾರ ಅಂತ ಅನ್ಕೊಂತೀವಿ, ಅದಕ್ಕಿಂತ ಉನ್ನತವಾದದ್ದು ನಾವೆಲ್ಲರೂ ತಿಳ್ಕೊಂಡಿದ್ದೀವಿ ವೇದಿಕದಲ್ಲಿ, ಅದೇ ಸಾತ್ವಿಕ ಆಹಾರ. ಯಾವುದೇ ವಿಷರಹಿತ ಶಾಖಾಹಾರ, ಅದು ಸಾತ್ವಿಕ ಆಹಾರ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಆ ರೀತಿಯಲ್ಲಿ ಸ್ನೇಹಿತರೆ ಇವೆಲ್ಲ ತಿಳ್ಕೊಂಡಿದ್ವಿ. ಆಮೇಲೆ ಇದ್ರ ಜೊತೆಗೆ ಇನ್ನೇನು ತಿಳ್ಕೊಂಡಿರ್ತೀವಿ ನಾವು, ಕಲರ್ ಥೆರಪಿ ಅಂದ್ರೆ ಏನು ಅಲ್ವಾ. ಕಲರ್ ಥೆರಪಿ ಅಂದ್ರೆ ಅದರಲ್ಲಿ ಏನೇನು ಕಲರ್ಸ್ ಯಾವ ರೀತಿಯಲ್ಲಿ ನಾವು ಬಳಸ್ಕೋಬಹುದು. ಮತ್ತೆ ಅಯಸ್ಕಾಂತ ಥೆರಪಿ ಅಂದ್ರೆ ಏನು, ವಿದ್ಯುತ್ ಅಯಸ್ಕಾಂತ ಥೆರಪಿ ಅಂದ್ರೆ ಏನು, ಮ್ಯಾಗ್ನೆಟಿಕ್ ಥೆರಪಿ ಅಂದ್ರೆ ಏನು, ಅದನ್ನು ತಿಳ್ಕೊಂಡಿದ್ವಿ ಈ ವೇದಿಕದಲ್ಲಿ ಅಲ್ವಾ. ಅದೇ ರೀತಿಯಲ್ಲಿ ಹರ್ಬಲ್ ಮೆಡಿಸಿನ್ಸ್, ನಮ್ಮ ತಜ್ಞರು ಡಾಕ್ಟರ್ ಜಗನ್ನಾಥ್ ಸರ್ ಅವರು ಈ ಹರ್ಬಲ್ ಮೆಡಿಸಿನ್ಸ್ ಬಗ್ಗೆ ಹಲವಾರು ಸಮಯದಲ್ಲಿನೂ ಅವರು ಇದು ಸಮಗ್ರ ಸ್ವಾಸ್ಥ್ಯ ಹಬ್ಬದಲ್ಲಿ ಪ್ರತಿ ಸರಿ ಅವರು ಹೇಳ್ತಾನೆ ಬಂದಿದ್ದಾರೆ. ಅವರು ಈ ವೇದಿಕದಲ್ಲಿ ಅವರ ಜ್ಞಾನವನ್ನು ಹಂಚ್ಕೊಂಡಿದ್ದಾರೆ. ಸೊ ಅಂತ ಪ್ರಾಮುಖ್ಯದಾದಂತ ಈ ಹರ್ಬಲ್ ಮೆಡಿಸಿನ್ಸು ಭಯಾನಕರ ವ್ಯಾಧಿಗಳನ್ನು ಹೋಗಲಾಡಿಸ್ತದೆ. ಭಯಾನಕರ ವ್ಯಾಧಿಗಳಿಗೂ ಇದೊಂದು ಅದ್ಭುತವಾದ ಪರಿಹಾರ. ಸೊ ನಾವು ಯಾವುದೇ ವಿಷಯದಲ್ಲಿ ತುಂಬಾ ಜನ ಈ ಜ್ಞಾನ ಯಾವುದು ಪರಿಚಯ ಇಲ್ಲ ಅಂತ ವ್ಯಕ್ತಿಗಳು ಏನ್ ಮಾಡ್ತಾರೆ, ಇಲ್ಲಿ ಅವ್ರು ನೇರವಾಗಿ ಅಲೋಪತಿ ಹಾಸ್ಪಿಟಲ್ಗೆ ಹೋಗ್ತಾ ಇರ್ತಾರೆ. ಅಲ್ಲಿ ಅವ್ರು ಪಡೆಯುವಂತ ಪರಿಹಾರಗಳು ಸಾಕಾಗಲ್ಲ, ಅದು ಅಸಂಪೂರ್ಣವಾಗಿರ್ತದೆ. ಮತ್ತೆ ತಿರ್ಗಾ ಆ ವ್ಯಾಧಿ ಬರುತ್ತೆ, ಮತ್ತೆ ಅವರು ಸೈಡ್ ಎಫೆಕ್ಟ್ಸ್ ಅನ್ನು ಅನುಭವಿಸ್ತಾ ಇರ್ತಾರೆ. ಅಂತವ್ರಿಗೆಲ್ಲ ಇವೆಲ್ಲ ಪರಿಚಯ ಮಾಡಿದ್ರೆ, ಇಷ್ಟೆಲ್ಲ ನಾವು ಹೇಳಿರುವಂತ ಇವೆಲ್ಲ ಪರಿಚಯ ಮಾಡಿದ್ರೆ, ಯಾವುದೋ ಒಂದು ಅವ್ರಿಗೆ ಇಷ್ಟವಾಗಿರೋದು, ಅವ್ರಿಗೆ ಅನುಕೂಲವಾಗಿರೋದು, ಅವ್ರಿಗೂ ಅವಸರಕ್ಕೂ ತಕ್ಕ ಉಪಯೋಗ ಅಂತ ಈ ಥೆರಪಿಗಳು, ಇಷ್ಟೆಲ್ಲ ಟ್ರೀಟ್ಮೆಂಟ್ ಚಿಕಿತ್ಸಾ ವಿಧಾನಗಳು ಅವರು ಬಳಸ್ಕೋಬಹುದು, ಅಳವಡಿಸ್ಕೋಬಹುದು ಅಲ್ವಾ. ಸೊ ಧ್ಯಾನ ಜೊತೆಗೆ ನಾನು ಹೇಳ್ತಾ ಇದ್ದೀನಿ. ಸೊ ಈ ರೀತಿಯಲ್ಲಿ ಆಮೇಲೆ ಯೋಗ ಚಿಕಿತ್ಸೆ, ಪ್ರಾಣಾಯಾಮ, ಇದು ಎಂತ ಅದ್ಭುತವಾದದ್ದು. ನಮ್ಮ ಗುರುಗಳಾದ ನಾಗರಾಜ್ ಸರ್ ಅವರು ಎಷ್ಟು ರೀತಿಯಲ್ಲಿ, ಎಷ್ಟು ಆಳವಾದ ಸ್ಥಿತಿಯಲ್ಲಿ ಎಷ್ಟು ಜ್ಞಾನ ನಮ್ಗೆ ಹಂಚಿದ್ದಾರೆ, ಎಷ್ಟು ಥೆರಪಿಸ್ ಅವ್ರು ಮಾಡ್ಕೊಡ್ತಾರೆ ಅಲ್ವಾ. ಆ ಯೋಗ ಚಿಕಿತ್ಸೆಗಳಿಂದ ಎಷ್ಟೋ ಕಾಯಿಲೆಗಳನ್ನು ನಾವು ಹೋಗಲಾಡಿಸ್ಬೋದು ಅಲ್ವಾ. ಆ ರೀತಿಯಲ್ಲಿ ಯೋಗ ಚಿಕಿತ್ಸೆ, ಪ್ರಾಣಾಯಾಮನು ತುಂಬಾ ಅದ್ಭುತವಾದ ರೀತಿಯಲ್ಲಿ ನಾವು ಅಳವಡಿಸ್ಕೊಂಡಿದ್ವಿ 365 ಡೇಸ್ ಈ ಕಾರ್ಯಕ್ರಮದಲ್ಲಿ. ಇದನ್ನು ನೇರವಾಗಿ ಪ್ರತ್ಯಕ್ಷವಾಗಿ ನಾವು ಪ್ರತಿ ಹಬ್ಬದಲ್ಲಿ ಎಲ್ಲರಿಗೂ ಟ್ರೀಟ್ಮೆಂಟ್ಸು ಕೊಡ್ತಾ ಇದೀವಿ. ಸೊ ಆ ಅನುಭವವನ್ನು ನೀವು ಈಗಾಗಲೇ ಪಡ್ಕೊಂಡಿದ್ರಿ. ಸೊ ಇನ್ನೊಂದು, ಇದು ಎಲ್ಲರ ಜೊತೆಗೆ ನಾವು ಪರಿಚಯ ಮಾಡಿರುವಂತ ಅದ್ಭುತ ವಿಷಯ ಏನಪ್ಪಾ ಅಂತಂದ್ರೆ, ಒಂದು ಮಹಾವತಾರ್ ವ್ಯವಸಾಯ, ಅಂದ್ರೆ ಮಹಾವತಾರ್ ಪಿರಮಿಡ್ ವ್ಯವಸಾಯ ಕ್ಷೇತ್ರ, ಅಂದ್ರೆ ಒಂಥರ ಮಹಾವತಾರ್ ಆಧ್ಯಾತ್ಮಿಕ ವ್ಯವಸಾಯ ಕ್ಷೇತ್ರ ಅಂತ ಹೇಳ್ಬೋದು. ಈ ಪಿರಮಿಡ್ ಆಧ್ಯಾತ್ಮಿಕ ವ್ಯವಸಾಯ ಏನಿದೆಯೋ, ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ಬೇಕಲ್ಲ, ಎಲ್ಲಾ ಕಡೆ ಕೊಡ್ಬೇಕಲ್ಲ. ಈ ನೇರ ಪ್ರತ್ಯಕ್ಷ ಕಾರ್ಯಕ್ರಮದಲ್ಲಿ ಅದನ್ನು ಸಹ ನಾವೇನ್ ಮಾಡ್ತೀವಿ, ತಿಳಿಸ್ಕೊಡ್ತೀವಿ. ಸೊ ಅದು ನಮ್ಮ ಬಾಧ್ಯತೆ ಅದು. ಯಾಕಂದ್ರೆ ಈಗಾಗಲೇ ರೈತರು ಮಾಡ್ತಾ ಇರೋಂಥ ಈ ರಾಸಾಯನಿಕ ಕೃಷಿಯಿಂದನೇ ಇಷ್ಟು ಕಾಯಿಲೆಗಳು, ಇಷ್ಟು ಹಾಸ್ಪಿಟಲ್ಗಳು, ಇಷ್ಟು ತೊಂದರೆಗಳು ಈಗಾಗಲೇ ಹಳ್ಳಿಗಳಲ್ಲಿ, ಊರಲ್ಲಿನೂ ಸಹ ಶುರು ಆಗಿದೆ. ಏನು ಶುರು ಆಗಿದೆ ಅಂದ್ರೆ, ವ್ಯಾಧಿಗಳು, ಅತ್ಯಂತ ಭಯಾನಕರ ವ್ಯಾಧಿಗಳು. ಎಲ್ಲಿ ಇಷ್ಟುವರೆಗೂ ಯಾವಾಗ್ಲೂ ಅಂದ್ರೆ ಇತ್ತೀಚಿನ ಕಾಲದಲ್ಲಿ ಒಂದು 30 ವರ್ಷ ಕೆಳಗಡೆ ನೋಡಿದ್ರೆ ಅಂತ ಕಾಯಿಲೆಗಳು ನಾವು ಎಲ್ಲಿ ಕೇಳಿಲ್ಲ. BP ಅಂತಾರೆ, BP, ಡಯಾಬಿಟಿಸ್, ಶುಗರ್, ಇದು ಮತ್ತೆ ಜೊತೆಗೆ
ಕ್ಯಾನ್ಸರ್ ಹೆಚ್ಚಾಗಿದೆ. ಈ ರೀತಿಯಲ್ಲಿ ಕ್ಯಾನ್ಸರ್ ನಾವು ನೋಡ್ತಾ ಇದ್ದೀವಿ. ಹಳ್ಳಿಗಳಲ್ಲಿ ಯಾರೋ ಒಬ್ರು ಕ್ಯಾನ್ಸರ್ ಇಂದ ಬಲಿತಾ ಇದ್ದಾರೆ. ಒಂಥರ ಪ್ರತಿ ಮನೆಯಲ್ಲಿ ಒಂದು ಮನೆ ಇದೆ ಅಂದ್ರೆ ಆ ಊರಲ್ಲಿ ನೋಡಿದ್ರೆ ಕನಿಷ್ಠ ಪಕ್ಷ ಒಂದು ವಾರಕ್ಕೋ ಒಂದು 10 ದಿವಸಕ್ಕೋ ಕೇಳ್ಕೊಂತಾನೆ ಬರ್ತೀವಿ. ಅವರು ಎಲ್ಲೋ ಹೋಗ್ತಾರೆ, ತೋರಿಸ್ಕೊಂತಾರೆ, ಮತ್ತೆ ಕೇಳ್ಕೊಂಡಿದ್ದ 1 ವಾರ, 1 ತಿಂಗಳು, 2 ತಿಂಗಳಲ್ಲಿ ಸಾವನ್ನು ಬಯಸ್ತಾ ಇದ್ದಾರೆ. ಈ ರೀತಿಯಲ್ಲಿ ಸ್ನೇಹಿತರೆ, ಇದು ಕಾರಣ ಏನಂದ್ರೆ ನಾವು ತಿನ್ನೋ ಆಹಾರ ಅಲ್ವಾ. ನಾವು ಎಷ್ಟೋ ಜ್ಞಾನ ಹಂಚಿದ್ವಿ, ಆದ್ರೆ ನಾವೆಲ್ಲೋದು ಈ ಕ್ಯಾನ್ಸರ್ ಅಂತ ಇಂಥ ಮಹಾಮಾರಿಗಳು ಎಲ್ಲ ಬರ್ತಾ ಇದೆ, ಭಯಾನಕರ ಕಾಯಿಲೆ ಬರ್ತಾ ಇದೆ ಅಂದ್ರೆ ಅಲ್ಲಿಗಲ್ಲಿ ಬರ್ತಾ ಇದೆ ಅಂದ್ರೆ ಕಾರಣ ಏನು? ಅಲ್ಲಿ ಜೀವನ ಶೈಲಿ ಮತ್ತೆ ಆಹಾರ ಶೈಲಿ ಕೆಟ್ಟೋಗಿದೆ. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಂದ್ರೆ ಪ್ರತಿ ರೈತ, ಪ್ರತಿ ಕೃಷಿ ಮಾಡುವಂತ, ವ್ಯವಸಾಯ ಮಾಡುವಂತ ಪ್ರತಿ ವ್ಯಕ್ತಿಗಳು, ಪ್ರತಿಯೊಬ್ಬರು ಅಳವಡಿಸ್ಕೋಬೇಕಾಗಿರೋಂಥದ್ದು ಇದು ಒಂದು ಪಿರಮಿಡ್ ಆಧ್ಯಾತ್ಮಿಕ ವ್ಯವಸಾಯ. ಇದಕ್ಕೂ ಮಾದರಿಯಾಗಿ ನಾವು ಮಹಾವತಾರ ಪಿರಮಿಡ್ ವ್ಯವಸಾಯ ಕ್ಷೇತ್ರವನ್ನು ರೆಡಿ ಮಾಡಿದ್ವಿ. ಸೊ ಅದು ನೋಡಿದ್ವಿ ತುಂಬಾ ಜನ, ಅಂದ್ರೆ ಇಲ್ಲಿ ಇರುವಂತ ಸ್ವಲ್ಪ ಮಾಸ್ಟರ್ಸ್ ನೋಡಿದ್ದಾರೆ, ಅವರು ಪರಿಚಯ ಆಗಿದೆ. ಅದರ ವಿಶಿಷ್ಟತೆ, ಅದರ ದೊಡ್ಡ ಅಂದ್ರೆ ಒಂಥರ ಮಹತ್ವ ಎಲ್ಲ ತಿಳ್ಕೊಂಡಿದ್ವಿ, ನೇರವಾಗಿ ತಿಳ್ಕೊಂಡಿದ್ರಿ. ಇದನ್ನು ಎಲ್ಲಾ ಕಡೆ ಪರಿಚಯ ಮಾಡ್ಬೇಕು. ನಾವು ಎಲ್ಲಾ ಕಡೆ ಪರಿಚಯ ಮಾಡಿ ಅವ್ರಿಗೆ ವ್ಯವಸಾಯ ಕ್ಷೇತ್ರ ಇದ್ರೆ, ಅವ್ರಿಗೆ ಸ್ವಲ್ಪ ನೇಲ ಇದ್ರೆ, ಸೊ ಅವ್ರಿಗೆ ಖಂಡಿತವಾಗಿ ನಾವು ಇದು ವ್ಯವಸ್ಥೆ ಮಾಡಕ್ಕೆ ಮತ್ತೆ ಇದನ್ನು ಯಾವ ರೀತಿಯಲ್ಲಿ ಮಾಡ್ಕೋಬೇಕಂತ ಆ ಪರಿಚಯವನ್ನು ಮಾಡ್ತೀವಿ. ಸೊ ಈ ಕಾರ್ಯಕ್ರಮದ ಭಾಗವಾಗಿ ಇದನ್ನು ಸಹ, ಈ ಜ್ಞಾನವನ್ನು ಸಹ ಹಂಚ್ಕೊಂತೀವಿ. ಇಷ್ಟೆಲ್ಲ ವಿಷಯಗಳಿದೆ ಸ್ನೇಹಿತರೆ, ನಿಮ್ಗೆಲ್ಲ ತಿಳಿಸ್ಬೇಕಂತ ಅನ್ಕೊಂಡಿದ್ದೀನಿ. ಸೊ ಇಷ್ಟೆಲ್ಲ ವಿಷಯಗಳು ನಾವು ಸಮಗ್ರ ಸ್ವಾಸ್ಥ್ಯ ಹಬ್ಬದ ಭಾಗವಾಗತ್ತೆ ಅಂತ ನಾವು ಹೇಳಕ್ಕೆ ಸೊ ಒಂಥರ ಖುಷಿ ಆಗತ್ತೆ ಮತ್ತೆ ಆನಂದವಾಗುತ್ತೆ ಸ್ನೇಹಿತರೆ. ಇದು ಇವತ್ತಿನ ಈ ಸಮಗ್ರ ಸ್ವಾಸ್ಥ್ಯ ಹಬ್ಬ ಮತ್ತೆ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ ಬಗ್ಗೆ ಸ್ವಲ್ಪ ಮಾಹಿತಿ ನಾವು ಹಂಚ್ಕೊಳಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ.